ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯ ಮಾಸದ ಬುಧವಾರ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ಸಂಭ್ರಮದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತ ಬಿಂದು. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಉರಿ ಬರ್ತಕ್ಕಂಥದ್ದಾಗಲಿ, ಮತ್ತು ಕಾಲು ನೋವು ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತದಾಗಲಿ, ಅತಿಯಾದ ಒಂದು ದಾಹ ಆಗ್ತಕ್ಕಂಥದ್ದಾಗಲಿ, ಮತ್ತು ಅತಿಯಾಗಿ ತೇಗ ಬರ್ತಕ್ಕಂಥದ್ದಾಗಲಿ, ಆಕಳಿಕೆ ಬರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತಿಯಾದ ಸುಸ್ತಾಗ್ತಕ್ಕಂಥದ್ದಾಗಲಿ, ಒಬ್ಬ ಮನುಷ್ಯನ ಸಂಪೂರ್ಣವಾಗಿ ಕುಗ್ಗಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಒಂದಿಷ್ಟು ಪರಿಣಾಮಗಳು. ಹಾಗಾಗಿ ಇಂತಹ ಮಹಾಮಾರಿ ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ನಮ್ಮ ದೇಹದಿಂದ ತಗೊಳ್ಳಲು, ಅಂದರೆ ಅದನ್ನು ಆಚೆ ಹಾಕಲು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆ. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲೂ ಕೂಡ ಬಳಸ್ತಕ್ಕಂಥದ್ದಿದೆ. ಅದರಲ್ಲೂ ಅತ್ಯದ್ಭುತವಾಗಿ ತಿಳಿಸ್ತಕ್ಕಂಥದ್ದೇನಪ್ಪ ಅಂದರೆ, ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಂತಂದರೆ ಈ ಒಂದು ವನಮೂಲಿಕೆಯನ್ನು ಸೇವನೆ ಮಾಡೋದ್ರಿಂದ, ಈ ಒಂದು ವನೌಷಧಿಯನ್ನು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ದೇಹಕ್ಕೆ ಬೇರೆ ರೀತಿ ಇರತಕ್ಕಂಥ ಪರಿಣಾಮಗಳು ಆಗೋದಿಲ್ಲ. ಅದರಲ್ಲೂ ಒಂದು ವಿಚಾರದ ಗ್ಯಾರಂಟಿ ಏನಪ್ಪ ಅಂತಂದರೆ, 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ಸಂಪೂರ್ಣದ ನಿಯಂತ್ರಣವನ್ನು ತಾವು ಗಮನಿಸ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಮಧುಮೇಹ ನಿವಾರಣೆ. ಅದರಲ್ಲೂ ಈಗ ಅದು ಚೂರ್ಣವೂ ಉಂಟು, ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಚೂರ್ಣ ಯಾರಿಗಾದರೂ ಕಹಿ ಅನಿಸಿದ್ರೆ ಮಾತ್ರೆಯ ರೂಪದಲ್ಲೂ ಕೂಡ ತಾವು ಸ್ವೀಕರಿಸ್ಬೋದು. ಮಾತ್ರೆಯ ರೂಪದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಮಧುಮೇಹ ನಿವಾರಣೆ ಎನ್. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಇನ್ನೇನು ಆಗೋ ಈಗೋ ಅಂತಂದರೆ 22ನೇ ತಾರೀಕು ಎದುರಾಗ್ತಾ ಇದೆ. ನಮ್ಮೆಲ್ಲರ ಸಂತಸದ ಸಂಭ್ರಮದ ಕ್ಷಣಗಳು ಎದುರಾಗ್ತಾ ಇದೆ. ಕಾತುರದಿಂದ ಕಾಯ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಸಮಯ, ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಅಂತಹ ಐತಿಹಾಸಿಕ ಕ್ಷಣವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕಾಗಿ ನಾವು ಈಗಲಿಂದಲೇ ಸಂಭ್ರಮಾಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಿನ್ನೆಯ ಕಾರ್ಯಕ್ರಮದಿಂದನೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಏನಪ್ಪ, ಇನ್ಮೇಲೆ ಪ್ರತಿದಿನ ಶ್ರೀರಾಮಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾನೆ ಇರ್ತೀವಿ. ಶ್ರೀರಾಮ ತಾರಕ ಮಂತ್ರವನ್ನು ಜಪ ಮಾಡ್ತೀವಿ. ಶ್ರೀರಾಮನ ಆರಾಧನೆಯನ್ನು ಮಾಡ್ತೀವಿ. ರಾಮನಾಮವನ್ನು ಎಲ್ಲವೂ ಕೂಡ ಕೊಂಡಾಡ್ತೀವಿ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ನೋಡಿ, ಸಾಕಷ್ಟು ಕಡೆ ಶ್ರೀರಾಮ ತಾರಕ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಎಲ್ಲರೂ ಕೂಡ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತೀರಿ. ಆದರೆ ಇನ್ನು ಮುಂದಿನ
ನಮ್ಮ ಈ ಒಂದು ಮಂತ್ರ ಹೀಗಿರಲಿ. ಯಾಕೆ ಅಂತಂದರೆ ತಾಯಿಯನ್ನು ಬಿಟ್ಟು ನಾವು ಎಲ್ಲೂ ಕೂಡ ಹೋಗಬಾರ್ದು. ಸೃಷ್ಟಿಯ ಮೂಲ ಹೆಣ್ಣು, ಸೃಷ್ಟಿಯ ಮೂಲ ಆ ತಾಯಿ, ಇಡೀ ಸೃಷ್ಟಿನೇ ಆ ತಾಯಿ ಸೀತಾದೇವಿಯನ್ನು ಕೂಡ ನಾವು ಮನಸ್ಸಿನಲ್ಲಿ ಸ್ಮರಿಸ್ತಾ ಆ ಒಂದು ಕುಟುಂಬವನ್ನು ಸಂಪೂರ್ಣವಾಗಿ ನಾವು ಸ್ಮರಿಸಿದ್ದೇ ಆದರೆ ಇನ್ನಷ್ಟು ಬೇಗ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಹಾಗಾಗಿ ಬರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಲ್ಲ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ ಅಂತ ಹೇಳೋಣ. ಆ ಭಗವಂತನನ್ನು, ತಾಯಿ ಸೀತಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾವು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಬಹಳ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಪ್ಪ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ. ಯಾರಿಗಾದ್ರೂ ಏನಾದರೂ ಕೊಡೋಕ್ಕಿಂತ ಮುಂಚೆ ನಾವು 100 ಸತಿ ಆಲೋಚನೆ ಮಾಡಬೇಕಂತೆ. ಯಾರಿಗಾದ್ರೂ ಏನಾದರೂ ಕೊಡೋದಕ್ಕಿಂತ ಮುಂಚೆ ನಾವು 100 ಸತಿ ಆಲೋಚನೆಯನ್ನು ಮಾಡಬೇಕಂತೆ. ಯಾಕೆ ಅಂತಂದರೆ ನಾವು ಏನು ಕೊಡ್ತೀವೋ ಅದು 100 ಪಟ್ಟು ನಮಗೆ ಮತ್ತೆ ಮರುಕಳಿಸುತ್ತೆ. ಅಂದರೆ ಅದು ನಮಗೆ ಮತ್ತೆ ರಿಟರ್ನ್ ಆಗುತ್ತೆ. ನಾವು ಏನು ಕೊಡ್ತೀವಿ ಅದರ 100 ಪಟ್ಟು ನಮಗೆ ರಿಟರ್ನ್ ಆಗುತ್ತೆ. ಆದರೆ ಆ ಕ್ಷಣ ನಮ್ಮೆಲ್ಲರ ಮನಸ್ಸಲ್ಲಿ ಕೂಡ ಬರೋದೇನಪ್ಪ ಅಂತಂದರೆ, ಇನ್ನೊಬ್ಬರಿಗೆ ನಾನು ಸಹಾಯ ಮಾಡಿದಾಗ ಮಾತ್ರ ನನಗೆ 100 ಪಟ್ಟಿನ ಒಂದು ಯಶಸ್ಸು ಸಿದ್ಧಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಲ್ಲ, ನಾವು ಯಾವ ರೀತಿ ಕೊಡ್ತೀವೋ, ಏನನ್ನು ಕೊಡ್ತೀವೋ ಅದೆಲ್ಲವೂ ಕೂಡ ನಮಗೆ 100 ಪಟ್ಟು ರಿಟರ್ನ್ ಆಗುತ್ತೆ ಅಂತಂದರೆ ನಾವು ಮನುಷ್ಯನಿಗೆ ಬರೀ ಒಳ್ಳೆಯದನ್ನೇ ಕೊಡ್ತಾ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಕೆಟ್ಟ ರೀತಿ ಇರತಕ್ಕಂಥ ಒಂದಿಷ್ಟು ಸ್ವಾಭಾವಿಕ ಗುಣಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಇನ್ನೊಬ್ಬ ಮನುಷ್ಯನಿಗೆ ನೋವನ್ನು ಉಂಟು ಮಾಡ್ತಾ ಇದ್ದೀವಿ. ಈ ಒಂದು ಮೋಸ, ವಂಚನೆ, ನನ್ನ ಸ್ವಾರ್ಥಕ್ಕಾಗಿ ನಾನು ಮಾಡ್ಕೊಳ್ತಕ್ಕಂಥ ಒಂದಿಷ್ಟು ವಿಚಾರಗಳಿದೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಇನ್ನೊಬ್ಬ ಮನುಷ್ಯನಿಗೆ ಏನಾದರೂ ಒಂದು ವಿಚಾರದಲ್ಲಿ ಲೋಪ ಮಾಡಬೇಕಾದ್ರೆ ಆಗಲಿ, ಮೋಸ ಮಾಡಬೇಕಾದ್ರೆ ಆಗಲಿ, ಅಯ್ಯೋ ಅವನು ಕೊಟ್ಟರೆ ಏನು, ನನ್ನ ಹತ್ರ ಇದ್ದರೆ ಸಾಕು ಎಂಬತಕ್ಕಂಥ ಸ್ವಾರ್ಥ ಮನೋಭಾವದಲ್ಲಿರ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡಬೇಕಾದ್ರೆ 100 ಬಾರಿ ಆಲೋಚನೆಯನ್ನು ಮಾಡಿ. ಯಾಕೆ ಅಂತಂದರೆ ಈ ಕ್ಷಣ ತಾವು ಏನು ಮಾಡ್ತಿರೋ ಅದೆಲ್ಲವೂ ಕೂಡ ಭಗವಂತನ ಹತ್ರ ಒಂದು ಲೆಕ್ಕ ಇರುತ್ತೆ. ಹಾಗಾಗಿ ನೀವೇನು ಮಾಡ್ತಿರೋ, ತಾವು ಏನು ಕೊಡ್ತಿರೋ ಅದು 100 ಪಟ್ಟು ಮತ್ತೆ ನಿಮಗೆ ರಿಟರ್ನ್ ಆಗುತ್ತೆ. ಅದು ಒಳ್ಳೆಯದಾನ ಆಗಲಿ, ಕೆಟ್ಟದಾನ ಆಗಲಿ. ಈ ಒಂದು ವಿಚಾರವನ್ನು ನಾವು ಜೋಪಾನವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ತಾ ಈ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಅರ್ಥಕೊಂಡು ಮುಂದೆ ನಡೀತಾ ಇನ್ನು ಈಗ ಶ್ರೀರಾಮಚಂದ್ರನ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತಂದರೆ ಗುರುಗಳನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. बोलो रामचंद्र भगवान की जय, बोलो राम भक्त हनुमान की जय. कल्याणाद्भुत गात्रात् कामिधार्थ प्रदायिनीं श्रीमद्वेंकटनाथायां श्रीनिवासाय मंगलम. रामाय रामचंद्राय रामचंद्राय वेदसे रघुनाथाय नाथाय सीताय पतये नमः. जानकी राम पट्टाभिराम श्रीराम राम राम रमतः श्रीमद्महारामचंद्र स्वामिनी नमः. बोलो ರಾಮಚಂದ್ರ ಮಹಾರಾಜ್ ಕಿ ಜೈ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ದುರುಷ್ಟಾಯಿ ಬಂತೆ ರಾಮರನ್ನು ಪ್ರಾರ್ಥನೆ ಮಾಡಿ ಕೊಟ್ಟ ಮಾತಿನಂತೆ ನಡಿಬೇಕು ಭಗವಂತ, ಆದಷ್ಟು ಬೇಗ ರಾಶಿಫಲ ತೆಗೆದುಕೊಳ್ಳೋಕ್ಕೆ ಅಣಿ ಮಾಡಿಕೊಡು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದೆ. ಆ ಪ್ರಾರ್ಥನೆಗೆ ಬಹುಶಃ ಭಗವಂತ ಒಲಿದಿದ್ದಾನೇನು, ಇರೋದರಲ್ಲಿ ಸ್ವಲ್ಪ ಸಮಯ ಬೇಗ ಬಂದಂಗೆ ಆಯಿತು. ಅದಕ್ಕೋಸ್ಕರ ರಾಶಿಫಲವನ್ನು ಶುರು ಮಾಡೋದಕ್ಕೂ ಮುನ್ನ ಇವತ್ತಿನ ದಿನಚರಿ ಅಂದರೆ ಇವತ್ತಿನ ರಾಶಿಫಲದಲ್ಲಿ ಮೊದಲು ಪಂಚಾಂಗಶಾಸ್ತ್ರ, ಪಂಚಾಂಗದಲ್ಲಿ ಏನೇನಿದೆ, ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಿ ತದನಂತರ ರಾಶಿಫಲದ ಕಡೆ ಗಮನ ಹರಿಸೋಣ. ಯಾರೆಲ್ಲ ತಾಯಂದರು ಅಡುಗೆ ಮನೆ ಕಡೆ ಇದ್ದೀರಿ, ತಮ್ಮ ತಮ್ಮ ಕೆಲಸಗಳಲ್ಲಿದ್ದೀರಿ, ತಾವೆಲ್ಲ ಒಮ್ಮೆ ಈ ಕಡೆ ಗಮನ ಕೊಡಿ, ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಿ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 17/1/2024 ಬುಧವಾರ ಸಪ್ತಮಿ ಉತ್ತರಾಭಾದ್ರ ನಕ್ಷತ್ರ 17 ಹೊತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಯಾಕೆಂದರೆ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಅತ್ತ ಅಯೋಧ್ಯೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಮರ ಒಂದು ಸೇವೆ, ರಾಮರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ಜಯಾದಿ ಹೋಮಗಳು, ಏನೆಲ್ಲ ಕಳಶ ಸ್ಥಾಪನೆ, ಯಾವ ರೀತಿ ಆರಾಧನೆಗಳಿರುತ್ತೆ. ಒಂದು ಪ್ರತಿಷ್ಠಾಪನೆ ಅಂದರೆ ಸುಮ್ಮನೆ ಅಲ್ಲ, ಒಂದು ಪ್ರತಿಷ್ಠಾಪನಾ ವಿಧಿವಿಧಾನವನ್ನು ಬಹಳ ಅದ್ಧೂರಿತವಾಗಿ ನಡೆಸಲೇಬೇಕು. ಯಾಕೆ ಅಂದರೆ ಪ್ರತಿಷ್ಠಾಪನೆ ಮಾಡುವ ಕ್ರಮ ಹಾಗೆ. ಅದರಲ್ಲೂ ಪ್ರತಿಷ್ಠಾಪನೆಗೆ ರಾಜ್ಯದ ದೇಶದ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು ಶ್ರೀರಾಮಚಂದ್ರ. ಅದರಲ್ಲೂ ರಾಜ್ಯದ ಸಾಕಷ್ಟು ಜನ ಪಂಡಿತರನ್ನು, ರಾಜ್ಯ ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ಘನ ಪಂಡಿತರನ್ನೆಲ್ಲರನ್ನೂ ಕರೆಸಿ, ಯಾರೆಲ್ಲ ಈ ವಿದ್ಯೆಯಲ್ಲಿ ಅದರಲ್ಲೂ ಈ ಪ್ರತಿಷ್ಠಾಪನಾ ವಿಧಿವಿಧಾನದಲ್ಲಿ ಎಲ್ಲೆಲ್ಲಿ ಮಠದ ಆಸ್ಥಾನಗಳಿದೆ, ಮಠದ ಸಾಧು ಸಂತರಿದ್ದಾರೆ, ಅವರ ಒಂದು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಒಳ್ಳೆಯ ಘನ ವಿದ್ಯಾವಂತರನ್ನು, ಅದರಲ್ಲೂ 4 ವೇದಗಳಿಗೆ ಸಂಬಂಧಪಡ್ತಕ್ಕಂಥದ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ 4 ವೇದಗಳಲ್ಲಿರ್ತಕ್ಕಂತಹ ಘನ ಪಂಡಿತರನ್ನು ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಒಂದು ಪ್ರತಿಷ್ಠಾಪನಾ ವಿಧಿವಿಧಾನವನ್ನು ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅಲ್ಲಿನ ಯಾವೊಂದು ವಿಶೇಷವಾಗಿರ್ತಕ್ಕಂಥ ಆಗಮವನ್ನು ಅಲ್ಲಿ ಅವರು ಮುಂದುವರಿಸ್ತಿದ್ದಾರೋ ಆ ಆಗಮಕ್ಕೆ ಸಂಬಂಧಪಡ್ತಕ್ಕಂಥದ್ದೂ ಸರಿಯೇ. ಹಾಗೆ ಇಷ್ಟೆಲ್ಲ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡ್ತಿರ್ತಕ್ಕಂಥ ಒಂದು ಫಲ ಅಯೋಧ್ಯಾನಗರವಾಸ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾಲ. ಇದರ ಘನ ನೇತೃತ್ವವನ್ನು ಸಂಪೂರ್ಣವಾಗಿ ಇವತ್ತಿನ ದಿವಸ ಒಂದು ಪ್ರತಿಷ್ಠಾಪನೆ ಅಂದರೆ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕರ್ತೃಗಳಾಗಲಿ ಅಥವಾ ದೇವಾಲಯದ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವಾಲಯ ಕಟ್ಟಿಸಿರ್ತಕ್ಕಂಥವ್ರಾಗಲಿ ಅಥವಾ ದೇವಸ್ಥಾನದ ಮಾಲೀಕರೋ ಅಥವಾ ಯಜಮಾನರೋ ಏನು ಹೇಳ್ತೀವಲ್ಲ ಅವರು ಸಹಿತ ಇಷ್ಟು ಕಟ್ಟುನಿಟ್ಟಾಗಿ ಹೀಗೆ ಪಾಲನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಇದಕ್ಕೆ ಅಂತ ಉಪವಾಸವನ್ನು ಮಾಡಿ ಉಪವಾಸದಿಂದ ಭಗವಂತನ ಒಲಿಸಬೇಕು, ದೊಡ್ಡದಾದಂಥ ಜವಾಬ್ದಾರಿ ಅಂಥೇಳಿ ಅವರ ಕಾಯಕವನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಿರ್ತಕ್ಕಂಥದ್ದನ್ನು ಈಗ ಅಲ್ಲಿ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಯಾಕೆಂದರೆ ಒಂದು ಜೀವ ಒಂದು ವಿಶೇಷವಾಗಿರ್ತಕ್ಕಂತಹ ದೈವತ್ವದ ಒಂದು ಕಳೆ ಬರಬೇಕಾದ್ರೆ ಅದಕ್ಕೆ ಆಗಮಶಾಸ್ತ್ರದಲ್ಲಿ ಯಾವ ಕ್ರಮವನ್ನು ಹೇಳಿದ್ದಾರೋ ಆ ಕ್ರಮದಲ್ಲೇ ಆಚರಿಸಬೇಕು. ಹೀಗೆ ಇಷ್ಟೆಲ್ಲ ಅದ್ಧೂರಿತವಾಗಿರ್ತಕ್ಕಂತಹ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ಈಗಾಗಲೇ ಶುರುವಾಗಿದೆ. ಈಗಾಗಲೇ ಪ್ರತಿನಿತ್ಯ ಹೋಮ ಜಯಾದಿ ಹೋಮಗಳೆಲ್ಲ ಅವು ನಡೀತಾ ಇದೆ. ಕಳಶ ಸ್ಥಾಪನೆ, ಕಳಶಾರಾಧನೆ ಮತ್ತು ವಿಶೇಷವಾಗಿರ್ತಕ್ಕಂಥ ನದಿಗಳ ತೀರ್ಥದಿಂದ ಬಂದಿರತಕ್ಕಂಥ ಕಳಶ ಸ್ಥಾಪನೆಗಳಾಗಿ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಗುರು. ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಭಾರತದಾದ್ಯಂತ ಪ್ರತಿಯೊಬ್ಬರು ಸಹಿತ ಉಡುಗೊರೆಗಳನ್ನು ಹೊತ್ತು ಅಯೋಧ್ಯೆಗೆ ಬಂದು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಒಂದು ವೈಭವೀಪೂರಿತವಾಗಿರ್ತಕ್ಕಂಥದ್ದು. ಬಹುಶಃ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನೀವೆಲ್ಲರೂ ಸಹಿತ ಕಂಡು ಕಾಣದಂತಿದ್ದಂಥದ್ದನ್ನು ಇವಾಗ ಕಾಣುವಂತೆ ಮಾಡಿರ್ತಕ್ಕಂತಹ ನೆಚ್ಚಿನ ಪ್ರಧಾನಿಗಳಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ಸಲ್ಲಿರ್ತಕ್ಕಂಥದ್ದು. ಅವರು ಸಹಿತ ಅಷ್ಟೇ ಜವಾಬ್ದಾರಿತವಾಗಿ ಒಂದು ದೇವಾಲಯದ ಪ್ರತಿಷ್ಠಾಪನೆಗೆ ಸಂಬಂಧಪಡ್ತಕ್ಕಂಥ ರೀತಿ ಅದರ ಕರ್ತವ್ಯವನ್ನು ಹೊತ್ತು ಜವಾಬ್ದಾರಿಯುತವಾದಂತಹ ರೀತಿ ಅನುಷ್ಠಾನಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಇದೆಲ್ಲವೂ ಸಹಿತ ಶ್ರೀರಾಮಚಂದ್ರನ ಕೃಪಾಶೀರ್ವಾದಕ್ಕೆ ದಾರಿದೀಪವಾಗಿರ್ತಕ್ಕಂಥದ್ದು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹ ಅನುಷ್ಠಾನ ಮಾಡಿ ರಾಶಿಫಲ ಮುಗಿದ ನಂತರ ಮತ್ತಷ್ಟು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ರಾಶಿಫಲದ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬಂಥ ರೀತಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಬೇಕಲ್ಲ, ಏನಾದರೂ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೋಬೇಕಲ್ಲ, ಆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟವೂ ನಿಮ್ಮದಾಗ್ತಾ ಇದೆ. ಇವತ್ತು ಶ್ರೀರಾಮಚಂದ್ರನ ಆರಾಧನೆಯೂ ಹೌದು. ಯಾಕೆಂದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಸಹಿತ ಭಗವತ್ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗ ಅಂದರೆ ಇವತ್ತಿನ ದಿವಸ ಬುಧವಾರ ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಸಂಕಲ್ಪ.
ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ವಿಶೇಷವಾದಂತಹ ಫಲಗಳಿದೆ. ಆ ಫಲಗಳನ್ನೇನು ಸಿದ್ಧಿಪಡಿಸ್ಕೊಳ್ಳೋದು, ಯಾವ ಕ್ರಮವನ್ನು ಅನುಸರಿಸೋದು ಅಂದರೆ, ಇವತ್ತೊಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಹಾಗೂ ಸಹಿತ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರ, ವ್ಯಾಪಾರ, ಲೇವದೇವಿ ಏನು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಆದರೂ ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ನಿಮ್ಮ ವರ್ಚಸ್ಸು, ತೇಜಸ್ಸು ಎಲ್ಲವನ್ನೂ ಸಹಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದಂತಹ ಕಾಯಕವನ್ನೇ ಮಾಡ್ತೀರಿ. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇಂಥದ್ದೊಂದು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಇವತ್ತು ಅದೃಷ್ಟವನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಲಕ್ಷ್ಮೀನಾರಾಯಣರ ಅನುಗ್ರಹ ಇವತ್ತು ವೃಷಭ ರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಇವತ್ತು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ. ಮನಸ್ಸಲ್ಲಿ ಏನೋ ಒಂದು ಕನ್ಫ್ಯೂಷನ್ ಇದೆ, ಏನೋ ಒಂಥರ ಆತಂಕ ಇದೆ, ಒಂಥರ ಭಯದ ಸನ್ನಿವೇಶ ಇದೆ. ಏನು ಮಾಡ್ಬೋದು, ಹೇಗೆ ಮಾಡಿದ್ರೆ ಸರಿ ಬರುತ್ತೆ, ಏನಾದರೂ ಒಂದು ಬದಲಾವಣೆ ತರಬೇಕಲ್ಲ, ಏನು ಮಾಡಿದ್ರೆ ಸರಿ ಹೋಗ್ಬೋದು ಎಂಬತಕ್ಕಂಥ ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಏನೇ ಮಾಡಿದ್ರೂ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ನಾವು ಅಂದುಕೊಂಡಿದ್ದೆಲ್ಲ ಸಾಧನೆ ಆಗಬೇಕಾದ್ರೆ, ನಾವು ಅಂದುಕೊಂಡ ಕೆಲಸಗಳೆಲ್ಲವೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ಅದಕ್ಕೆ ಭಗವಂತನ ಕೃಪಾಕಟಾಕ್ಷ ಬೇಕು. ಆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಬಹಳ ವಿಶೇಷವಾಗಿ ಬುಧವಾರ ಇದೆ. ಅದರಲ್ಲೂ ರಾಮಚಂದ್ರರ ಪ್ರತಿಷ್ಠಾಪನಾ ಮಹೋತ್ಸವಗಳಿರೋದ್ರಿಂದ ತಾವು ಇದ್ದಂಥ ಸ್ಥಳಗಳಲ್ಲಿ, ತಾವು ಎಲ್ಲೆಲ್ಲಿದ್ದಿರೋ, ಏನೇನು ಕೆಲಸ ಮಾಡ್ತಿದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ, ತಾವು ಯಾವ ಕೆಲಸವನ್ನಾದರೂ ಮಾಡಿ ವಿಶ್ವಮಾತೆ ಗೋಮಾತೆಯನ್ನು ಮನಸ್ಸಲ್ಲಿ ಅಂದುಕೊಂಡು ಗೋಪ್ರಾರ್ಥನೆ ಮಾಡ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಹೀಗೆ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡಿತೀರಿ. ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರು ಆರ್ಥಿಕ ಸಂಕಷ್ಟದಿಂದಲೂ ಮುಕ್ತರಾಗ್ತೀರಿ. ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಅಂತಲೇ ಹೇಳ್ಬೋದು. ಮಹರ್ಷಿ ಧರ್ಮಯಾತ್ರೆಯಲ್ಲಿ ಇಲ್ಲಿವರೆಗೂ ಕೂಡ ನೆರವೇರಿಕೊಂಡು ಬಂದಿರತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಅರಿವಿನ ದರ್ಪಣ ಆಗಿರ್ಬೋದು, ಆರ್ಥಿಕ ಸಂಕಷ್ಟಗಳಿಗೆ ಮಹಾಲಕ್ಷ್ಮಿ ನಮೋಸ್ತುತೆ ಆಗಿರ್ಬೋದು, ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಕಾರ್ಯಕ್ರಮ. ಹಬ್ಬ ಹರಿದಿನಗಳು ಬಂದರೆ ಅಂತಹ ಸಮಯದಲ್ಲಿ ಎಲ್ಲಾದರೂ ಆಚೆ ಕಡೆ ಕಾರ್ಯಕ್ರಮ ಇದ್ದರೆ ಅಂಥ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಮತ್ತು ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿ ಯಾವ ರೀತಿ ತನ್ನ ಒಂದು ಮನೆಯನ್ನು ನಿಭಾಯಿಸಬೇಕು ಎಂಬತಕ್ಕಂಥ ಒಂದಿಷ್ಟು ಧರ್ಮ ಸೂಕ್ಷ್ಮಗಳ ನೀತಿ ಪಾಠಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಮನೆಯಲ್ಲಿ ಆ ಕ್ಷಣ ಇರ್ತಕ್ಕಂಥ ಸಮಸ್ಯೆಗಳನ್ನು ಪಾರು ಮಾಡಿಕೊಳ್ಳಲು, ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಳ್ಳಲು ಬಹಳ ವಿಶೇಷವಾಗಿರ್ತಕ್ಕಂಥ, ಬಹಳ ಸುಲಲಿತವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾ ಬಂದಿದ್ದರು. ಅಂತಹ ಮಹರ್ಷಿ ಧರ್ಮಯಾತ್ರೆ ಇವತ್ತಿಗೂ ಕೂಡ ನಿರ್ಘಳವಾಗಿ, ನಿರಾಯಾಸವಾಗಿ, ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾನೇ ಇದೆ. ಅದೇ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಮಂಗಳೂರಿನಲ್ಲಿ ಇದೇ ಬರ್ತಕ್ಕಂಥ 26 ಶುಕ್ರವಾರ ಗುರೂಜಿಯವರು ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಏನಪ್ಪಾ ಕಾರ್ಯಕ್ರಮ? ನೂತನವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಳಶದ ಅಭಿಷೇಕದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದಲ್ಲಿ, ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿನಲ್ಲಿ. ಬಂಟ್ವಾಳಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಬರಬೇಕು ಅಂತ ಆಸೆ ಇದೆಯೋ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಯಾರಿಗೂ ಕೂಡ ತಾವು ಬರೋ ಹಾಗಿಲ್ಲ ಎಂಬತಕ್ಕಂಥ ಒಂದು ನಿಬಂಧನೆಗಳಿಲ್ಲ. ಎಲ್ರಿಗೂ ಕೂಡ ಆಧಾರದ ಸ್ವಾಗತ ಇದೆ. ತಾವೆಲ್ಲರೂ ಸೇರಿ ಹೇಗೆ ಅಯೋಧ್ಯ ಶ್ರೀರಾಮಚಂದ್ರನ ಆ ಒಂದು ನೂತನವಾಗಿರ್ತಕ್ಕಂಥ ರಾಮ ಮಂದಿರದ ಉದ್ಘಾಟನೆಯನ್ನು ಸಂಭ್ರಮದಿಂದ ಮಾಡಿದ್ವೋ, ರಾಮಭಕ್ತ ಹನುಮನ ಮಂದಿರವನ್ನು ಕೂಡ ಅಷ್ಟೇ ಸಂಭ್ರಮದಿಂದ ಉದ್ಘಾಟನೆಯನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಗುರುಗಳು ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ ಕರ್ಕಾಟಕ ರಾಶಿ ಬಗ್ಗೆನೂ ತಿಳ್ಕೊಳ್ಬೇಕಾಗಿದೆ. ಹಾಗೆ ದೂರದ ಮಂಗಳೂರು, ಕಡಲ ತೀರ, ಸಮುದ್ರ ತೀರ, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಪ್ರತಿಯೊಂದು ಭಾಗಗಳಲ್ಲೂ ಅಲ್ಲಿ ನಾಗನಿಗೆ ಹೆಚ್ಚು ಆದ್ಯತೆ. ಪ್ರತಿಯೊಂದು ಮನೆಗೂ ಒಂದು ನಾಗಬನ ಅಂತ ಇದೆ. ಹೀಗಿರುವಂತಹ ಕರ್ನಾಟಕದ ಒಂದು ಸುಪ್ರಸಿದ್ಧ ಕ್ಷೇತ್ರ, ಕರ್ನಾಟಕದಲ್ಲಿ
ಹನುಮ ಹುಟ್ಟಿದಂಥ ಸಾನ್ನಿಧ್ಯ ಇದೆ. ಆ ಸಾನ್ನಿಧ್ಯದಿಂದ ಹನುಮನ ಎಲ್ಲರೂ ಆರಾಧನೆ ಮಾಡ್ತಾರೆ. ಹಾಗೆ ಹನುಮ ಹುಟ್ಟಿದ್ದು ಕಿಷ್ಕಿಂದ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟದಲ್ಲಿ. ಇಲ್ಲಿ ಹುಟ್ಟಿದಂಥ ಹನುಮನಿಗೆ ಕರ್ನಾಟಕದಲ್ಲೇ ಸಾಕಷ್ಟು ಆಲಯಗಳಿದೆ. ಅಂತಹದರಲ್ಲಿ ಮಂಗಳೂರಲ್ಲೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯವನ್ನು ಪರಂಗಿಪೇಟೆಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಹಿಂದೆ ಅದೊಂದು ಯೋಗಶಾಲೆ ಅಥವಾ ಪ್ರತಿಯೊಬ್ಬರು ಕಸರತ್ತು ಮಾಡ್ತಕ್ಕಂಥದ್ದು, ಅಥವಾ ಒಂದು ಹೇಳ್ಬೋದಾದರೆ ತಮ್ಮ ದೇಹವನ್ನು ಸದೃಢಪಡಿಸ್ಕೊಳ್ಳೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಾಲೆ. ಹಿಂದೆಲ್ಲ ಅಂತಹದ್ದೊಂದು ಗರಡಿ ಮನೆ ಅಂತಿತ್ತು. ಆ ಗರಡಿ ಮನೆಯಲ್ಲೇ ಇವತ್ತು ಹನುಮ ಕೂತ್ಕೊಂಡು ಕಾರಣಿಕವಾಗಿ ಸಾಕಷ್ಟು ಭಕ್ತರನ್ನು ಆಕರ್ಷಣೆ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ಆ ಸಾನ್ನಿಧ್ಯದ ಬಗ್ಗೆ ಒಂದಷ್ಟು ಜನ ಮಾತಾಡಿರೋರಿದ್ದಾರೆ, ಅದನ್ನು ನಂತರ ನೋಡೋಣ. ಆದರೆ ಈಗ ಕರ್ಕಾಟಕ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ಮನಸ್ಸಿನ ಸ್ಥಿತಿ, ನೆಮ್ಮದಿ ಎಲ್ಲದರ ಬಗ್ಗೆನೂ ಒಂದಷ್ಟು ಚಿಂತನೆ ಮಾಡ್ತಾ ಇದ್ದೀರಿ. ಆದರೆ ಬುಧವಾರ ಅಂತ ಬಂದಾಗ, ಬುಧವಾರ ಅಂತ ಮನಸ್ಸಿಗೆ ಬಂದರೆ ಸಾಕು, ಎಲ್ಲೋ ಒಂದು ಕಡೆ ಬಂದಾಗ ತಿಳಿಸಾಗುತ್ತೆ. ಆದರೆ ಇವತ್ತು ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಧಾನ ಆದರೂ, ಮಂದಗತಿ ಆದರೂ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದಿದೆ. ಆ ಅದೃಷ್ಟವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ತೀರಿ, ಹೇಗೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ? ಇವತ್ತು ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ನೊಂದು ಬೆಂದಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾನಿದ್ದೀನಿ ಎಂಬತಕ್ಕಂತಹ ಮಾತಾಡಿದ್ರೆ ಸಾಕು, ಎಲ್ಲವೂ ಅಸನ್ಮುಖಿತನ. ಎಷ್ಟೋ ಕಡೆ ನೋಡಿ, ವೈದ್ಯರ ಬಳಿ ಹೋದಾಗ ಅವರ ಅಸನ್ಮುಖಿತನ, ಆ ನಗುಮುಖದಿಂದ ಬನ್ನಿ ನಾನು ನೋಡಿಕೊಳ್ತೇನೆ, ಎಂಥದ್ದಾದ್ರೂ ಸಮಸ್ಯೆ ಇರಲಿ ಅದಕ್ಕೊಂದು ಔಷಧಿ ಇದೆ, ಯಾಕೆ ಯೋಚನೆ ಮಾಡ್ತೀರಿ, ನಾನಿದ್ದೀನಿ ಅಂತೇಳಿ ಆ ವೈದ್ಯರು ಅವರ ಹಸ್ತವನ್ನು ಒಂದು ಸತಿ ರೋಗಿಯನ್ನು ಮುಟ್ಟಿದ್ರೆ ಸಾಕು, ಸ್ಪರ್ಶಿಸಿದ್ರೆ ಸಾಕು, ಅವರ ಅರ್ಧ ಗುಣ ಆಗೋಗ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ನಾನಿದ್ದೀನಿ ಎಂಬತಕ್ಕಂಥ ಆ ಮಾತಾಡುವಂಥ ಆ ಮಮತೆ ತಾಯಿ ಹೃದಯ ಇರತಕ್ಕಂಥ ವ್ಯಕ್ತಿಗಳಲ್ಲಿ ಆ ಒಂದು ಶಕ್ತಿ ಇರುತ್ತೆ. ಅದಕ್ಕೆ ವೈದ್ಯರು ಯಾವತ್ತೂ ಹಸನ್ಮುಖಿಯಾಗಿರಬೇಕು. ಅದೇ ಕೆಲವಷ್ಟು ಜನ ವೈದ್ಯರು ಇರ್ತಾರೆ, ಅವ್ರು ಆಗಷ್ಟೇ ಹಸಿಮೆಣಸಿನಕಾಯಿ ತಿನ್ಕೊಂಡು ಬಂದಿರ್ತಾರೆ, ಅಥವಾ ಮನೇಲಿ ಹೆಂಡತಿ ಹತ್ರ ಗಲಾಟೆ ಮಾಡ್ಕೊಂಡು ಬಂದಿರ್ತಾರೆ, ಏನೋ ಒಂದಷ್ಟು ಸಮಸ್ಯೆಗಳು ಅವ್ರದ್ದೇ, ಅವ್ರಿಗೆ ತಲೆ ಮೇಲೆ ಭಾರ ಇರುತ್ತೆ, ಹೊರೆ ಇರುತ್ತೆ. ಆಗ ಯಾರನ್ನಾರು ನೋಡಿದ್ರೆ ಕೆಂಡಾಮಂಡ ಕೋಪ, ಅವರು ಹೇಳೋದಕ್ಕಿಂತ ಮೊದಲು ನನಗೆಲ್ಲ ಗೊತ್ತು ಅಂತಾರೆ. ಅಂತಹ ಅವರು ವೈದ್ಯರಿದ್ದಾರೆ. ಇನ್ನು ಹೋಗಿ ರೋಗಿಗಳು ನಿಂತ್ಕೊಳ್ಳೋಕ್ಕಿಲ್ಲ, ಮಾತಾಡಬೇಡ ನನಗೆಲ್ಲ ಗೊತ್ತಿದೆ ಹಾಗಂದುಬಿಟ್ರೆ ರೋಗಿ ತನ್ನೊಳಗಿರುವಂತಹ ನೋವನ್ನು ಹೇಳ್ಕೋಬೇಕಲ್ಲ. ಫಸ್ಟು ಒಳಗಿರುವಂತಹ ಆ ನೋವು ಹೊರಗಡೆ ಬಂದುಬಿಟ್ರೆ ಅಲ್ಲಿ ಅರ್ಧ ಗುಣ ಆಗೋಗ್ತಾರೆ. ಅದು ರೋಗಿಗಳಲ್ಲಿರ್ತಕ್ಕಂಥ ವೀಕ್ನೆಸ್ಸು. ಅದನ್ನು ಅರ್ಥ ಮಾಡ್ಕೋಬೇಕಾದ್ದು ವೈದ್ಯರು. ಆದರೆ ವೈದ್ಯರು ದಿನ ಕಳೀತಾ ವಯಸ್ಸಾಗ್ತಾ ಅವರಲ್ಲಿ ಏನಪ್ಪ ಅಂದರೆ ನೋಡಿದ ತಕ್ಷಣ ಗೊತ್ತಾಗೋ ಗುಣ ಅವ್ರಿಗೆ ಇರಬಹುದು, ಆದರೆ ರೋಗಿಯ ಒಳಗಿರ್ತಕ್ಕಂಥ ನೋವಿನ ಗುಣವನ್ನು ಹೇಳ್ಕೋಬೇಕಲ್ಲ, ಅದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಅದಕ್ಕಾಗಿ ಕರ್ಕಾಟಕ ರಾಶಿಯವರು ಇವತ್ತು ತಮ್ಮೊಳಗಿರುವಂತಹ ನೋವನ್ನು ಹೊರ ತೆಗೆದುಬಿಟ್ರೆ ನೀವು ನಿಜಕ್ಕೂ ಹೇಳ್ತೇನೆ ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಏನೇ ಒಂದು ಲೇವಾದೇವಿ ಮಾಡಿ, ಯಾವುದೇ ಹಣಕಾಸಿನ ವಿಚಾರ ಏನೇ ಆಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು, ವ್ಯವಹಾರಗಳು ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡ್ತಕ್ಕಂಥದ್ದು, ಅಥವಾ ಯಾರಾದರೂ ಒಬ್ಬರಿಗೆ ಮಾತು ಕೊಟ್ಟು ಆ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು ಒಂದಷ್ಟು ಅಡಚಣೆಗಳಿದೆ, ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಎಂಬತಕ್ಕಂಥ ಮನಸ್ಸಿಗೆ ಅಸಮಾಧಾನ ಇದೆ. ಆದರೆ ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಇವತ್ತು ಸಿಂಹರಾಶಿಯವರು ತಪ್ಪದೀರ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡಿದ್ರೆ ಖಂಡಿತ ಹೇಳ್ತೀನಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ನಿನ್ನೆ ಸೃಷ್ಟಿ ಆಯಿತು. ನಿನ್ನೆ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೀತು. ಬಹಳ ಅದ್ಧೂರಿತವಾಗಿತ್ತು, ಅಲಂಕಾರ ಚೆನ್ನಾಗಿತ್ತು, ಸ್ವಾಮಿ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದಂಥ ರೀತಿಯಲ್ಲಿತ್ತು. ರಾತ್ರಿ 10-11 ಗಂಟೆ ಆದರೂ ಜನಸಾಗರ ಕಡಿಮೆ ಇಲ್ಲ. ಅಂದರೆ ಬೆಂಗಳೂರಿಗೆ ಸಮೀಪ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಒಂದು, ಭಗವತ್ ಸಾನ್ನಿಧ್ಯ ಮತ್ತು ಅಲ್ಲಿರುವಂಥ ಅಲಂಕಾರ, ಆ ಜಾತ್ರೆಗೆ ಬಂದಂತಹ ಜನಸಾಗರ, ಅದು ನೋಡಲಿಕ್ಕೆ ಆನಂದ. ಇರಲಿ, ಇಷ್ಟೆಲ್ಲದರ ಮಧ್ಯದಲ್ಲಿ ಸ್ವಾಮಿಯ ಅಭಿಷೇಕವನ್ನು ನೋಡಬೇಕು ಅಂತ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಿದ್ರಲ್ಲ, ಅವರು ನೋಡಲಿ ಅಂತಾರೆ. ನೋಡಿ, ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರ ಅದೃಷ್ಟ ಹೇಗಿದೆ ಅಂದರೆ, ನಾನು ಘಾಟಿ ಕ್ಷೇತ್ರದ ಬಗ್ಗೆ ನಮ್ಮ ಆಲೋಚನೆ ಇತ್ತು ಒಳಮನಸ್ಸಲ್ಲಿ. ಆ ಆಲೋಚನೆಗೆ ತಕ್ಕಂತೆ ಘಾಟಿ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಮೂಲ ಸಾನ್ನಿಧ್ಯ ಇದು. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಗರ್ಭಗುಡಿಯ ಸಾನ್ನಿಧ್ಯ. ಗರ್ಭಗುಡಿಯ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರ ಒಂದು ಕಡೆ ಲಕ್ಷ್ಮೀ ನರಸಿಂಹ, ಮುಂಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರನಾಗಿ ಹಿಂಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನಿಗೆ ಅಲ್ಲಿ ನಡೀತಿರ್ತಕ್ಕಂಥ ಮಹಾಭಿಷೇಕ, ಇದು ಜಾತ್ರೆಯ ವಿಶೇಷ.
ಜಾತ್ರಾ ಕಾಲದಲ್ಲಿ ಸ್ವಾಮಿಗೆ ಇಷ್ಟೆಲ್ಲ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ನಿನ್ನೆಯಷ್ಟೇ ನಡೆದಂಥ ಕಾರ್ಯಕ್ರಮ. ಹಾಗೆ ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಇರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಿ ನೆಮ್ಮದಿ ಕಾಣುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆ ಒಂದು. ಹಾಗೆ ತಾವು ಏನು ಮಾಡಬೇಕಾದ್ರೂ ಗುರು ಹಿರಿಯರಲ್ಲಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೀರಿ. ಇವತ್ತು ಸುಬ್ರಹ್ಮಣ್ಯೇಶ್ವರನ ಮನಸ್ಸಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಹೀಗೆ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡ್ತಾ ಮನಸ್ಸಲ್ಲಿ ನೀವು ಏನು ಅಂದುಕೊಂಡಿದ್ರೋ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಸ್ವಲ್ಪ ತಡ ಆಗುತ್ತೆ, ನಿಧಾನ ಆಗುತ್ತೆ, ಆದರೂ ಪರವಾಗಿಲ್ಲ. ನಿಧಾನ ಆದರೂ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇವತ್ತು ಸಿಂಹರಾಶಿಯವರಿಗಿದೆ. ಆದರೆ ಮಂದಗತಿಯಲ್ಲಿ ಸಾಗುವಂಥದ್ದಿದೆ, ಚಿಂತೆ ಮಾಡಬೇಡಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೀನಿ, ಏನೋ ಒಂದು ಸಿದ್ಧಿಪಡಿಸ್ಕೊಳ್ತಾ ಇದ್ದೀನಿ, ಯಾವುದೋ ಒಂದು ವಿಚಾರದಲ್ಲಿ ನಾನು ಎಲ್ಲವನ್ನೂ ಗೆದ್ದಿದ್ದೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ, ಆತ್ಮನಂಬಿಕೆ, ಅದಕ್ಕಿಂತ ಹೆಚ್ಚಿನಾಗಿ ಯಾರು ಏನು ಕೇಳಿದ್ರು ಸಹಿತ ಸರಿಯಾದಂಥ ಪಟ್ಟಂಥ ಉತ್ತರ ಕೊಟ್ಟು ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಹೇಳುವಂಥ ಒಳ್ಳೆಯ ಗುಣ ಇವತ್ತು ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ಹಸನ್ಮುಖಿತನ, ಆ ನಗುಮುಖ ಇದೆಯಲ್ಲ, ಅದು ಅರ್ಧ ಕೆಲಸಗಳನ್ನು ಮಾಡಿ ಮುಗಿಸ್ಬಿಡುತ್ತೆ. ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ, ಬಂದದ್ದೇರೇ ಬರಲಿ ಶ್ರೀನಿವಾಸ ನಿನ್ನ ದಯ ಒಂದಿರಲೇನಪ್ಪ ಅಂತ ಹೇಳಬೇಕು. ಹಾಗೆ ದೇವರನ್ನು ನಂಬಿದ್ರೆ ಇವತ್ತೆಲ್ಲವೂ ಸಹಿತ ಕಾರ್ಯಸಿದ್ಧಿಯೇ. ಹಾಗೆ ಕನ್ಯಾ ರಾಶಿಯವರಿಗೆ ಅದೃಷ್ಟದ ದಿನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಮಾತ್ರ ಸ್ವಲ್ಪ ಜೋಪಾನ ಇರಲಿ. ಯಾವುದೇ ವಸ್ತುಗಳನ್ನಾದರೂ ಯಾರೊಬ್ಬರ ಕೈಲಿ ಕೊಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಬೇಕು ಬೇಡ ಏನು, ಅದರ ಬಗ್ಗೆ ಚಿಂತನೆ ಮಾಡಿದ್ರೆ ಹೆಚ್ಚು ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ನೋಡಿ, ಸಿಂಹರಾಶಿಯವರ ಅದೃಷ್ಟ ಹೇಗಿತ್ತು ಅಂದರೆ, ಹೌದು ಗುರುಗಳೇ, ಸಿಂಹರಾಶಿ ಅಂದ ತಕ್ಷಣ ಘಾಟಿ ಕ್ಷೇತ್ರದ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ನಿನ್ನೆ ದರ್ಶನ ಕೊಟ್ಟಂಥ ಆ ಪರಿಯನ್ನು ಎಲ್ಲರೂ ಸಹಿತ ದರ್ಶನ ಮಾಡಿದ್ವಿ. ಇದೊಂದು ಸೌಭಾಗ್ಯವೇ ಸರಿ. ಹತ್ತಿರದಲ್ಲಿ ನಿಂತರೂ ಜಾತ್ರಾ ಸಮಯದಲ್ಲಿ ನೀವು ಅಷ್ಟೊಂದು ದೇವರು ನೋಡೋದು ಭಾಳ ಕಷ್ಟ. ಅದರಲ್ಲೂ ಮೂಲ ಸಾನ್ನಿಧ್ಯವನ್ನು ನೋಡೋದು ಇನ್ನೂ ಕಷ್ಟ. ಯಾವಾಗೂ ಅಲಂಕಾರಗೊಂಡಿರ್ತಕ್ಕಂಥ ಸ್ವಾಮಿಯನ್ನೇ ದರ್ಶನ ಮಾಡ್ತಿದ್ವಿ, ಆದರೆ ಅಭಿಷೇಕ ದರ್ಶನ ಮಾಡಿದ್ವಿ. ಇದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಏನೋ ಒಂದು ಸಾಧನೆ ಮಾಡಿದ್ದೇನೆ, ಸಾಧಿಸಿದ್ದೇನೆ, ಅಥವಾ ನಾನು ಅಂದುಕೊಂಡ ಕೆಲಸ ಪರಿಪೂರ್ತಿ ಮಾಡ್ತಾ ಇದ್ದೇನೆ, ಅಥವಾ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರ್ತಾ ಇದ್ದೇನೆ, ಈ ಜವಾಬ್ದಾರಿ ಮೇಲೆ ಮತ್ತಷ್ಟು ಸಾಧನೆ ಮಾಡಬೇಕಾಗಿದೆ. ಈ ಪ್ರಕಾರವಾದಂಥ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮದಿದೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಕಾಣದ ಕೈ ನಮಗೆಲ್ಲೋ ನೋವು ಕೊಡ್ತಾ ಇದೆಯಲ್ಲ, ಮನಸ್ಸಿಗೆ ನೋವು ಕೊಡ್ತಿದೆಯಲ್ಲ, ಮನಸ್ಸಲ್ಲಿ ಆ ನೆಮ್ಮದಿನ ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದರ ಅದರ ನೋವು ನಿಮಗಿದೆ. ಆದರೆ ಇವತ್ತು ಆರೋಗ್ಯದ ಬಗ್ಗೆ ಮಾತ್ರ ತುಂಬ ಕಾಳಜಿ ಇಟ್ಕೊಳ್ಬೇಕು ತುಲಾರಾಶಿಯವರು. ಸ್ವಲ್ಪ ಯಾಮಾರಾದರೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಮೊಣಕಾಲಿಗೆ ಸಂಬಂಧಪಟ್ಟ ಸಮಸ್ಯೆ, ಇದ್ದಕ್ಕಿದ್ದಂಗೆ ತಲೆನೋವು ಬರ್ತಕ್ಕಂಥದ್ದು, ಯಾವುದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಮೂಡ್ ಅಪ್ಸೆಟ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಮೇಲೆ ಕಿರ್ಚಾಡ್ತಕ್ಕಂಥದ್ದು, ಅಂದರೆ ಮನುಷ್ಯನ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಕೆಲವೊಮ್ಮೆ ಅಷ್ಟು ರೌದ್ರ ಮಾಡಿಬಿಡುತ್ತೆ. ಹಾಗೆ ತುಲಾರಾಶಿಯವರು ಎಷ್ಟು ಸಮಾಧಾನವಾಗಿರ್ತಾರೋ, ಎಷ್ಟು ಹಸನ್ಮುಖಿಯಾಗಿರ್ತಾರೋ, ಎಷ್ಟು ನಗನಗ್ತಾ ಇರ್ತೀರೋ, ಅಥವಾ ಯಾವುದಾದ್ರೂ ಒಂದು ಬೇರೆ ಒಂದು ವಿಚಾರವನ್ನು ತೆಗೆದುಕೊಂಡು ಅದರ ಕಡೆ ಮನಸ್ಸನ್ನು ಓಲೈಸಿದ್ರೆ ಆಗಷ್ಟೇ ನೀವು ಸಮಾಧಾನವಾಗಿರ್ಬೋದು. ಈ ಒಂದು ತಂತ್ರವನ್ನು ಇವತ್ತು ತಾವು ಉಪಯೋಗಿಸಿ, ಅದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಹಣಕಾಸಿನ ವಿಚಾರದಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಭಗವಂತ ಕೈ ಹಿಡಿದು ನಡೆಸಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗಬೇಕಾದ್ರೆ ಇವತ್ತು ತಾವು ಮಾಡುವ ಕೆಲಸವನ್ನು ಸಾಧ್ಯವಾದಷ್ಟು ವಿಷ್ಣು ಪ್ರೀತಿಯಾಗಿ ಮಾಡಬೇಕು. ಹಾಗಾಗಿ ನಿಮಗೆ ಸಾಧ್ಯವಾದರೆ ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದೀರಿ ತಾವೆಲ್ಲರೂ ಸಹಿತ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಭೂವರಹಾದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ, ಯಾಕೆಂದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದಾಗಲಿ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗಲಿ, ಹಣಕಾಸಿಗೆ ಸಂಬಂಧಪಡ್ತಕ್ಕಂಥದ್ದಾಗಲಿ, ಆ ವರಹಾದೇವರ ಅನುಗ್ರಹ ಇವತ್ತು ನಿಮಗಾದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವೇ. ಯಾಕೆಂದರೆ ವರಹಾದೇವರ ಅನುಗ್ರಹ ಆಗಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ವೇಗವಾಗಿರಬೇಕು. ಯಾಕೆಂದರೆ ವರಹಾದೇವರು ಅಂದರೆ ಅದು ಸಾಲಿಗ್ರಾಮ ರೂಪದಲ್ಲಿರ್ತಕ್ಕಂಥದ್ದು. ಹಾಗಾಗಿ ನೀವು ಎಲ್ಲಿದ್ದೀರೋ, ಏನು ಕೆಲಸ ಮಾಡ್ತಾ ಇದ್ದೀರೋ, ಈಗ ತಾವು ಯಾವುದೇ ಕೆಲಸದಲ್ಲಿರಿ, ಆದರೆ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು 11 ಬಾರಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಈಗಾಗಲೇ ಸಾಕಷ್ಟು ಬಾರಿ ನೋಡಿದ್ದೀರಿ, ಅದನ್ನು ನಿಮ್ಮ ಮನಸ್ಸಲ್ಲಿ ತಂದುಕೊಳ್ಳಿ.
ತಂದುಕೊಂಡು ಸ್ವಾಮಿಗೆ ಒಂದು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಆ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿದ್ರು ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಕುಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗದಿರೇ ಇರತಕ್ಕಂಥ ಕೆಲವು ಪರಿಸ್ಥಿತಿಗಳಲ್ಲಿ ಇದು ನಿಮ್ಮನ್ನು ತುಂಬ ಬಾಧಿಸ್ತಾ ಇದೆ. ಆದರೆ ಒಳ್ಳೆ ಮನಸ್ಸಿನಿಂದ ತಾವು ಏನು ನಿರ್ಣಯ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ಆ ನಿರ್ಣಯದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಸರಿಸುಮಾರು 11:45 3:20 11:45 3:20 ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಈ ಸಮಯ ಭಾಳ ಎಚ್ಚರಿಕೆಯಿಂದ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಒಳ್ಳೆಯದಾಗತ್ತೆ. ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಖುಷಿ ಆಯ್ತು ಲೈನ್ ಸಿಕ್ತಿದ್ದಂಗೆ. ಹಬ್ಬದಲ್ಲಿ ಸಿಗ್ತೀರಾ ಅನ್ಕೊಂಡಿದ್ದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂತೋಷ ಅಮ್ಮ. ತಮಗೂ ತಮ್ಮ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ತೆ ಗುರುಜಿ. ನಾನು ಗುರುಜಿ ಜೊತೆ ಮಾತಾಡ್ಬೇಕಾಗಿತ್ತು. ಹೂನಮ್ಮ, ತಾವು ಗುರುಜಿಯವರ ಹತ್ರ ಮಾತಾಡುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವಿಜಯನಗರದಿಂದ ವಿಜಯನಗರದಿಂದ. ಅಮ್ಮ, ತಮ್ಮ ಹೆಸರು? ತಮ್ಮ ಹೆಸರು? ನನ್ನ ಹೆಸರು ನೇತ್ರ ಮತ್ತೆ ದೀಪ, 2 ಹೆಸರಿದೆ. ಹಾ, ಸರಿ ತಾಯಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ನೇತ್ರ ಮತ್ತು ದೀಪ. ಗುರುಜಿ ನಮಸ್ತೆ. ನೇತ್ರ ದೀಪ, ಕಾಯ್ತಾ ಇದ್ದೆ ಫೋನ್ ಸಿಗುತ್ತೆ ಅಂತ. ಇವತ್ತು ಅದೃಷ್ಟ ಸಿಕ್ಕಿದೆ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ನಮ್ಮ ಮನೆಯವ್ರಿಗೆ ಒಂಥರ ಎಲ್ಲರೂ ಹೇಳ್ತಾರೆ ಪ್ರೇತ ಬಾಧೆ ಇದೆ. ಅವರು ಸಾಯಂಕಾಲ ಇದ್ದಂಗೆ ಬೆಳಗ್ಗೆ ಇರಲ್ಲ. ಸಾಯಂಕಾಲ ಏನ್ ಮಾಡಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅವರಿಗೆ. ಮತ್ತೆ ಕಾರ್ಪೆಂಟರ್ ಕೆಲಸ ಬೇಡ ಬೇರೆ ಏನಾದ್ರೂ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದೇ ಸಮಸ್ಯೆ ಗುರುಜಿ. ಮೊದಲು ಏನೋ ಫೋನ್ ತುಂಬಾ ಡಿಸ್ಟರ್ಬೆನ್ಸ್. ಎಲ್ಲೋ ಗಾಳಿಲಿದ್ದೀರೋ, ಮಾಡಿ ಮೇಲಿದ್ದೀರೋ? ಇಲ್ಲ, ಮನೆ ಒಳಗಡೆನೆ ಇದೀನಿ ಗುರುಜಿ. ಹೌದಾ? ಫ್ಯಾನ್ ಪಕ್ಕದಲ್ಲಿದ್ದೀರೇನೋ? ಏನ್ ಗುರುಜಿ? ಫ್ಯಾನ್ ಹಾಕೊಂಡ್ಬಿಟ್ಟಿದ್ದೀರಾ ಪಕ್ಕದಲ್ಲಿ. ನಿಮ್ಮ ಉಸಿರಾಟ ಪ್ರಕ್ರಿಯೆ ಭಾರಿ ಜೋರಿದೆ. ಅಂದ್ರೆ ಒಂಥರ ಎದುರಿಸ್ರು ಬಿಡ್ತಿದ್ದೀರಿ, ಭಯ ಪಡ್ತಿದ್ದೀರಿ, ಮಾತಾಡ್ಬೇಕಾದ್ರೆ ಏನೋ ಆತಂಕದಲ್ಲಿದ್ದೀರಿ. ಆದ್ರೆ ಒಂದು ಗುರುಜಿ, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ನಾನು ಹೇಳ್ತೇನೆ ಕೇಳಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಮನೆಯವರಿಗೆ ಯಾವ ಪ್ರೇತ ಬಾಧೆಯೂ ಇಲ್ಲ, ಯಾವ ಪಿಶಾಚಿ ಶಾಕಿನಿ ಡಾಕಿನಿಗಳು ಯಾವುದೂ ಇಲ್ಲ. ನೀವು ಅದನ್ನ ಧೈರ್ಯವಾಗಿರ್ಬೋದು. ನಿಮ್ಮ ಮನೆಯವರನ್ನ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರು ಶಿವಾಲಯಕ್ಕೆ 11 ದಿನ ತಪ್ಪದೀರ ಪ್ರತಿ ದಿವಸ ಬೆಳಿಗ್ಗೆ ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿ ಹೋಗಿ ಒಂದಷ್ಟು ಬಿಲ್ವಪತ್ರೆ, ಒಂದಷ್ಟು ಭಸ್ಮ ಎರಡೂ ಭಗವಂತರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಇದಾದ ನಂತರ ಇನ್ನು ವ್ಯಾಪಾರ ವ್ಯವಹಾರ ಬದಲಾವಣೆ ಆಗಬೇಕು. ಆ ಬದಲಾವಣೆ ಮಾಡೋದ್ರಲ್ಲೂ ಸಹಿತ ಏನೂ ತಪ್ಪಿಲ್ಲ, ಬದಲಾವಣೆ ಮಾಡ್ಕೊಳ್ಬಹುದು. ಏನ್ ಮಾಡಿದ್ರೆ ಒಳ್ಳೇದು ಅಂತ ಗೊತ್ತಿಲ್ಲ ಗುರುಜಿ. ನಮ್ಗೆ ದಾರಿನೇ ಕಾಣಿಸ್ತಿಲ್ಲ. ನೀವೇ ದಾರಿ ದೀಪ ಅಂದ್ಬಿಟ್ಟು ಇವತ್ತು ನನ್ನ ಅದೃಷ್ಟ ನೀವು ಸಿಕ್ಕಿದ್ದೀರಾ ಗುರುಜಿ. ಎಷ್ಟೇ ಆದ್ರೂ ನಿನ್ನ ಹೆಸರಲ್ಲೇ ಇದೆಯಲ್ಲ ದೀಪ. ಹೌದು ಗುರುಜಿ. ನಿನ್ನ ಹೆಸರಲ್ಲೇ ಬೆಳಕಿದೆ. ನೀವು ಯಾವ್ದು ಹೇಳ್ತೀರಾ ಅದ್ ಮಾಡ್ತೀವಿ ಗುರುಜಿ ನಾವು. ನಾನೊಂದು ಮಾತು ಹೇಳ್ತೇನೆ ಕೇಳಮ್ಮ. ಮೊದಲು ತನ್ನ ನಾಲೆಡ್ಜ್ ಆಲೋಚನೆ ಮಾಡಬೇಕು. ಈಗ ಅವರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೆಂಟರ್ ಕೆಲಸ ಮಾಡುವಾಗ ತನ್ನ ಕೈಲಿ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಕೆಲಸ ಬದಲಾಯಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ? ಹಾಗಿರ್ಬೇಕಾದ್ರೆ ಅವರ ತಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನ ನಾವು ಬೇರೆ ಕಡೆ ಅದಕ್ಕೆ ಒಂದು ಬಂಧನ ಮಾಡಿ ಇಡಬಾರ್ದು. ಕಾರ್ಪೆಂಟರಲ್ಲಿ ಸಾಕಷ್ಟು ಡಿಸೈನ್ಸ್ ಮಾಡೋವಂಥದ್ದು ಅಥವಾ ಬೇರೆ ಏನಾದ್ರು ವುಡ್ ವರ್ಕಲ್ಲಿ ಒಂದು ಡಿಸೈನ್ ಆರ್ಟ್ ವರ್ಕ್ ಮಾಡೋವಂಥದ್ದು ಇದೆಲ್ಲ ತಲೆಯಲ್ಲಿರುತ್ತೆ. ಅದನ್ನು ಅವ್ರು ಮಾಡದಿದ್ರು ಆ ಪ್ರಕಾರ ಮಾಡಿರ್ತಕ್ಕಂಥ ಅವ್ರ ಹತ್ರ ವಸ್ತುಗಳನ್ನು ಖರೀದಿ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡೋ ಥರ ಮಾಡ್ಬೋದು. ಅದು ತುಂಬ ಅನುಕೂಲ ಆಗಿದೆ. ಯಾಕೆಂದ್ರೆ ಅವ್ರಿಗೆ ಆ ಕೆಲಸ ಗೊತ್ತಿರುತ್ತೆ. ಯಾರಿಗೆ ಯಾವ ಕೆಲಸ ಗೊತ್ತಿದೆಯೋ ಅವರು ಆ ಕೆಲಸ ಮಾಡಬೇಕು. ಈಗ ನೀನು ಭಾಳ ಪಕ್ವವಾಗಿ ಅಲ್ಲೇ ಅಡುಗೆ ಮಾಡ್ತಿರ್ತೀಯ. ಅಡುಗೆನಲ್ಲಿ ಯಾವುದೋ ಒಂದು ಪದಾರ್ಥ ಭಾಳ ಟೇಸ್ಟ್ಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ತೀಯ. ಆ ಪದಾರ್ಥ ಮಾಡಿದ್ರೆ ಮನೆ ಮಂದಿ ಎಲ್ಲ ಬಲವಂತವಾಗಿ ಇನ್ನೊಂದು ಸತಿ ಹಾಕು ಬಡಿಸಿ ಅಂತ ಬಡಿಸ್ಕೊಂಡು ಊಟ ಮಾಡ್ತಿರ್ತಾರೆ. ಆ ಪದಾರ್ಥ ನೀನು ಮನಸ್ಸಲ್ಲಿ ಇಟ್ಕೊಳ್ಬೇಕು.
ಹಾಗೆ ಅವರಿಗೆ ಯಾವುದು ನಾಲೆಡ್ಜಲ್ಲಿರುತ್ತೆ, ಯಾವ ವ್ಯವಹಾರ ಸರಿ ಬರುತ್ತೆ, ಎಲ್ಲಿ ಬಂಡವಾಳ ಹಾಕಿದ್ರೆ ಅದನ್ನು 4 ಕಾಸು ತೆಗಿಬೋದು ಅನ್ನೋ ನಾಲೆಡ್ಜ್ ಇರುತ್ತಲ್ಲ, ಅದರ ಮೇಲೆ ಹೋಗಬೇಕು. ನಾನು ಏನಾದರೂ ನಂದು ಒಂದು ಐಡಿಯಾ ಕೊಟ್ಟೆ ಅಂದರೆ ಆ ಐಡಿಯಾ ಮೇಲೆ ಅವ್ರು ಮಾಡಲಿಕ್ಕೆ ಆಗೋದಿಲ್ಲಮ್ಮ. ಅಥವಾ ಒಂದು ಸತಿ ಸಾಧ್ಯವಾದರೆ ಅವರ ಕಣ್ಣರೇಖೆ ಕಳಿಸಿ ನಿಮ್ಮ ಫೋನ್ ನಂಬರ್ ಬರೋದು, ಅಥವಾ ನೀವು ಇನ್ನೊಂದು ಸತಿ ಫೋನ್ ಟ್ರೈ ಮಾಡಿ ಅವ್ರ ಜೊತೆಯಲ್ಲಿದ್ದಾಗ ಮಾತಾಡಿಸಿದ್ರೆ ನಾನು ಅವ್ರನ್ನ ಮಾತಾಡಿಸಿ ಏನಾದ್ರು ಒಂದಷ್ಟು ವಿಚಾರವನ್ನು ಹೊರತೆಗೆದು ಅದರಲ್ಲಿ ಒಂದು ವಿಚಾರವನ್ನು ಆಯ್ಕೆ ಮಾಡೋಣ. ಇವಾಗ ಗುರುಜಿ ಅವರು ಬಂದ್ರು, ಅವ್ರ ಕೈ ಕೊಡ್ತೀನಿ ಗುರುಜಿ, 1 ನಿಮಿಷ ಕೊಡಮ್ಮ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಏನು ಮಾಡ್ತೀರಿ? ಕಾರ್ಪೆಂಟ್ರಲ್ಲಿ ಏನು ಕೆಲಸ ಮಾಡ್ತೀರಿ ತಾವು? ಅದೇ ವುಡ್ ವರ್ಕ್ ಗುರುಜಿ, ವುಡ್ ವರ್ಕ್ ಮಾಡ್ತೀನಿ, ಬಿಲ್ಡಿಂಗ್ ವರ್ಕು. ಹಾಂ, ಅಂದ್ರೆ ವಿಂಡೋಸು ಇಂಥದ್ದು ಮಾಡ್ತಾ ಡೋರು ವಿಂಡೋಸ್ ಮಾಡ್ತಾ ಇದ್ದೀರಿ? ನೈಟ್ ಅಲ್ಲಿ ಗುರುಜಿ ಹ್ಞೂ, ಹಾಕಿ ನುಲ್ದಂಗ ಆಗುತ್ತೆ ಗುರುಜಿ. ಏನು ಬೆಳಿಗ್ಗೆ ತನಕ ನಿದ್ದೆನೆ ಬರಲ್ಲ. ಹಂಗೆ ಒಂಥರ ನುಲ್ದಂಗ ಆಗುತ್ತೆ ಮೈ ಎಲ್ಲ. 5 ನಿಮಿಷಕ್ಕೂ ಒಂದ್ ಕಡೆ ತಿರುಗಿದ್ರೆ ಇನ್ನೊಂದ್ ಕಡೆ ತಿರುಗ್ಬೇಕು, ಇನ್ನೊಂದ್ ಕಡೆ ತಿರುಗಿದ್ರೆ ಇನ್ನೊಂದ್ ಕಡೆ ತಿರುಗ್ಬೇಕು, ಆತರ ಆಗ್ತಾ ಇದೆ. ಒಂದು ಕೆಲಸ ಮಾಡಿ, ಇದಕ್ಕೆ ಒಂದು ಸೂಕ್ಷ್ಮವಾದಂಥ ಒಂದು ಪರಿಹಾರ ಇದೆ. ಆ ಪರಿಹಾರ ಏನಪ್ಪ ಅಂದರೆ, ಈ ಮುತ್ತುಗದೆಲೆ ಗೊತ್ತಲ್ಲ, ಗೊತ್ತು ಗುರುಜಿ. ಮುತ್ತುಗದೆಲೆ ತಗೊಳ್ಳಿ ರಾತ್ರಿ ಹೊತ್ತು. ಇದನ್ನೊಂದು 10 ದಿವಸ 11 ದಿವಸ ನಿರಂತರವಾಗಿ ಮಾಡಿ. ರಾತ್ರಿ ಹೊತ್ತು ಮುತ್ತುಗದೆಲೆ ತಗೊಂಡು ಮುತ್ತುಗದೆಲೆ ಮೇಲೆ ಸ್ವಲ್ಪ ಮೊಸರು ಹಾಕಿ, ಮೊಸರು ಮಧ್ಯದಲ್ಲಿ ಈ ಮುಟ್ಟಿದ್ರೆ ಮುನಿ ಟಚ್ ಮಿ ನಾಟ್ ಅಂತಿದೆಯಲ್ಲ, ಆ ಟಚ್ ಮಿ ನಾಟದ ಕಡ್ಡಿನ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ರಾತ್ರಿ ಅದನ್ನ ನೋಡಿ ನೀವು ದೃಷ್ಟಿ ತೆಗೆದು ರೂಮಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಡಿ. ಇಟ್ಟು ಅದ್ರ ಪಕ್ಕದಲ್ಲಿ ಒಂದು ಸಣ್ಣದಾಗ ಒಂದು ಕಬ್ಬಿಣದ ಮಳೆನೋ ಅಥವಾ ಕಬ್ಬಿಣದ ಯಾವ್ದಾದ್ರು ಒಂದು ವಸ್ತು ಇಟ್ಬಿಡಿ. ಆರಾಮಾಗಿ ರೆಸ್ಟ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಕೈಯಲ್ಲಿ ಮುಟ್ಟಬೇಡಿ, ಅಥವಾ ನೀವು ಮುಟ್ಟೋದು ಬೇಡ, ಬೇರೆ ಯಾರ ಕಡೆನಾದರೂ ಅದನ್ನು ಪೂರ್ತಿ ತಗೊಂಡು ಎಲ್ಲಾನು ಹೊರಗಡೆ ಹಾಕ್ಲಿಕ್ಕೆ ಹೇಳಿ. ಇದು 11 ದಿವಸ ಮಾಡಿ. 11 ದಿವಸ ಇದನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಪರಿಸ್ಥಿತಿಯಲ್ಲಿ, ನಿಮ್ಮ ಪರಿಸರದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅಥವಾ ನಿಮ್ಮ ಜಾತಕದಲ್ಲಾಗಲಿ, ಯಾಕೆಂದರೆ ಬಿಲ್ಡಿಂಗ್ ವರ್ಕ್ ಅಂದರೆ ಕೆಲವು ಹೊಸ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡುವಾಗ ಕೆಲವು ಅಲ್ಲಿನ ಪರಿಸ್ಥಿತಿಗಳಿರ್ತಕ್ಕಂಥ ಕೆಲವಷ್ಟು ದೋಷಗಳು ನಿಮ್ಮ ಮೇಲೆ ಇರಬಹುದು. ಯಾಕೆಂದರೆ ನಿಮ್ಮ ಸ್ವರತರಂಗ ನೋಡಿದ್ರೆ ಈ ಸಮಸ್ಯೆ ನಿಮಗಿದೆ. ಇದಕ್ಕೆ ಪರಿಹಾರ ಇದನ್ನು ಮಾಡಿದ್ರೆ ಶೀಘ್ರವಾಗಿ 11 ದಿವಸದಲ್ಲಿ ಇದು ಸಂಪೂರ್ಣ ಕೂಡ ಆಗುತ್ತೆ. 11 ದಿವಸ ಮಾಡಿದ್ಮೇಲೆ 3 ದಿವಸ ಅಶ್ವತ್ಥವೃಕ್ಷಕ್ಕೆ ಹೋಗಿ ಒಂದು ಬಿಂದಿಗೆ ನೀರು ತೊಗೊಂಡೋಗಿ ಅಶ್ವತ್ಥವೃಕ್ಷದ ಬುಡಕ್ಕಾಕಿ ನೀರು ಹಾಕ್ಬಿಡಿ. ಅಲ್ಲಿ ಒಂದು 11 ಪ್ರದಕ್ಷಿಣೆ ಮಾಡಿ ಒಂದು ದೀಪ ಹಚ್ಚಿ ಆ ಅಶ್ವತ್ಥವೃಕ್ಷದಲ್ಲಿ ವಾಸ ಆಗಿರ್ತಕ್ಕಂಥ ಪಕ್ಷಿಗಳಿಗೆ ಒಂದಿಡೀ ಧಾನ್ಯವನ್ನು ಹಾಕಿ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ವ್ಯಾಪಾರ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ. ನಿಮಗೆ ಇರತಕ್ಕಂಥ ಜ್ಞಾನದಲ್ಲೇ 4 ಕಾಸನ್ನು ಚೆನ್ನಾಗಿ ಸಂಪಾದನೆ ಮಾಡ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ತಾವೇನು ಅಂದುಕೊಂಡಿದ್ದೀರಿ, ಏನಾರು ಅಂದುಕೊಂಡಂಥ ಒಂದು ಹೊಸ ಸಾಧನೆ, ಹೆಚ್ಚಿನ ಜವಾಬ್ದಾರಿಯನ್ನು ಹೊರತಕ್ಕಂಥದ್ದು, ಜವಾಬ್ದಾರಿ ಕಾಯಕವನ್ನು ಹೊತ್ತು ಮತ್ತಷ್ಟು ಅದ್ಭುತವಾದಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಜೊತೆಗೆ ತಮ್ಮ ಜವಾಬ್ದಾರಿಯಲ್ಲಿ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಒಂದು ಬದುಕನ್ನು ಕಟ್ಕೊಳ್ಳುವಂಥದ್ದು, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಭಗವತ್ ಸಂಕಲ್ಪದಿಂದ ಎಲ್ಲವನ್ನೂ ಸಹಿತ ಲಾಭವನ್ನು ಗಳಿಸುವಂಥದ್ದು. ಬಹುಶಃ ಶ್ರೀರಾಮಚಂದ್ರನ ಅನುಗ್ರಹ, ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಶನೈಶ್ಚರನ ಪ್ರಾರ್ಥನೆಯಿಂದ ಮತ್ತಷ್ಟು ಲಾಭವನ್ನು ತಾವು ಗಳಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಏನಾದರೂ ಒಂದು ಸಾಧನೆ ಮಾಡಿ ಆ ಸಾಧನೆಯ ಹಾದಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವು ನಿಮ್ಮದಾಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಮನೆ ದೇವರ ಪ್ರಾರ್ಥನೆ ಪಡಿತಕ್ಕಂಥದ್ದು, ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಸಂಕಲ್ಪವನ್ನು ಮಾಡತಕ್ಕಂಥದ್ದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಈ ಕಾಯಕವನ್ನು ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವತಾರಾಧನೆ, ದೇವರ ಪೂಜೆ, ದೇವರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವರ ಕೃಪಾಶೀರ್ವಾದಕ್ಕೆ ತಾವು ಪಾತ್ರರಾಗ್ತಕ್ಕಂಥದ್ದು ಮಾಡೋದು ಅದು ಮತ್ತಷ್ಟು ವಿಶೇಷವೇ ಸರಿ. ಸಾಧ್ಯವಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥವರು 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮತ್ತು ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ, ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ,
ಮಹಾವಿಷ್ಣುವಿನ ಅನುಗ್ರಹ ಇದೆ ನಿಜ, ಆದರೆ ಮಂದಗತಿಯಲ್ಲಿ ಸಾಗುವಂಥ ಮನಸ್ಥಿತಿ ನಿಮ್ಮದಾಗಿದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಸ್ವಲ್ಪ ಜವಾಬ್ದಾರಿ ಬೇಕು. ಎಚ್ಚರಿಕೆ ನಡೆದರೆ ಅದರ ಫಲ ಸಾಕಷ್ಟು. ಮೀನರಾಶಿ ಅಂದು ಒಂದು ಫುಲ್ ಸ್ಟಾಪ್ ಕೊಟ್ಟಿದ್ದೇನೆ ಅಂದರೆ ಮಧ್ಯದಲ್ಲಿ ಈ ಕಡೆ ಅನ್ನೋದನ್ನು ಎತ್ತಬೇಕಾಗಿತ್ತಲ್ಲ, ಅದು ಎಲ್ಲಿ ಬರೆದಿದ್ದಂಗೆ ಅದು ಮೂಲಕೋಸ್ಕರ ಅಲ್ಲಿ ರಾಶಿ ಮಧ್ಯದಲ್ಲಿ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಆಯಿತು. ಇರಲಿ, ಏನೇ ಆದರೂ ಪ್ರತಿನಿತ್ಯದ ವಾಡಿಕೆ ಮಾತಿರುತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಜಾರಿ ಹೊರ ಬರ್ತಿರುತ್ತೆ. ಆದರೂ ಮೀನರಾಶಿಯವರಿಗೆ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದಿದೆ, ಭಗವತ್ ಸಂಕಲ್ಪ ಇದೆ, ಮಹಾವಿಷ್ಣುವಿನ ಅನುಗ್ರಹ ಇದೆ. 2 ತುಳಸಿ ದಳವನ್ನು ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಮಹಾಮಂತ್ರದಿಂದ ವಿಷ್ಣು ಪಾದ ಮೇಲೆ ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ನಿನ್ನೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಇದೇ ಬರ್ತಕ್ಕಂಥ 26ರಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನದ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ಬಂದಿದ್ದರು. ಆದರೆ ಕಾಲಾವಕಾಶ ಕಡಿಮೆ ಇರುವ ಕಾರಣದಿಂದ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೋದಾಗಿತ್ತು, ಆದರೆ ಆಗಲಿಲ್ಲ. ಬನ್ನಿ ಅದನ್ನು ಈಗ ತಿಳ್ಕೊಳ್ಳೋಣ. ಮಹರ್ಷಿ ಧರ್ಮಯಾತ್ರೆ ಅಂತಂದ್ರೆ ಒಂದು ರೀತಿ ಸಂಭ್ರಮ, ಸಡಗರ ಎಲ್ಲೆಲ್ಲೂ ಕೂಡ. ಯಾಕೆ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ಅಡಿ ಇರ್ತಕ್ಕಂಥ ಕಾರ್ಯಕ್ರಮ ಪ್ರತಿಯೊಂದೂ ಕೂಡ ಬಹಳಷ್ಟು ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಗುರೂಜಿಯವರ ಯಾತ್ರೆ ಸಾಕಷ್ಟು ಕಡೆ ನಿರಂತರವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 26 ಶುಕ್ರವಾರ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಬಂಟ್ವಾಳ ತಾಲೂಕಿಗೆ, ಅಂದರೆ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ ಮಂಗಳೂರಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 26ರಂದು ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ನೂತನವಾಗಿರತಕ್ಕಂಥ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಹಾಗೂ ಬ್ರಹ್ಮ ಕಳಶ ಅಭಿಷೇಕ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಸಮಾರಂಭ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಅಂತಂದರೆ ಗುರೂಜಿಯವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವ್ರನ್ನ ಸ್ವಾಗತಿಸಲಿಕ್ಕಾಗಲಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿಗಳು ಆಗಮಿಸಿದ್ದಾರೆ. ಬಂದಿರತಕ್ಕಂಥವರು ಅನಿಲ್ ಪಂಡಿತ್ ರವರು, ಮನೋಹರ್ ರವರು, ಸಂದೇಶ್ ರವರು, ಪ್ರಶಾಂತ್ ರವರು, ಪ್ರಿಯದರ್ಶಿನಿ ಅವರು ಹಾಗೂ ಮತ್ತು ವಿಜಯ್ ರವರು, ಇವರಿಷ್ಟು ಜನ ಮಂಗಳೂರಿನಿಂದ ಗುರೂಜಿಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ಆಗಮಿಸಿದ್ದಾರೆ. ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ, ಸುಸ್ವಾಗತ. ಭಗವಂತನ ಪ್ರಾರ್ಥನೆ ಹಾಗೂ ಜೊತೆಗೆ ಹನುಮನ ಆರಾಧನೆ. ಎಲ್ಲಿ ರಾಮನೋ ಅಲ್ಲಿ ಹನುಮ, ಹಾಗೆ ರಾಮ ಎಲ್ಲೋ ಅಲ್ಲಿ ಹನುಮ ಅಂತಕ್ಕಂಥ ನುಡಿ ಇದೆ. ಹಾಗೆ ಇಲ್ಲಿ ರಾಮ ಇದ್ದಾನೆ. ಈ ರಾಮ ಇರುವ ಸಾನ್ನಿಧ್ಯಕ್ಕೆ ಇವತ್ತು ಹನುಮನಿಂದ ಒಂದು ಕರಿಯೋಲೆ ಬಂದಿದೆ. ಮಂಗಳೂರು ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಪರಶುರಾಮ ಕ್ಷೇತ್ರ, ಜೊತೆಗೆ ಕಡಲ ತೀರ, ಎಲ್ಲಕ್ಕಿಂತ ಮುಖ್ಯವಾಗಿ ಇದೊಂದು ಅದ್ಭುತವಾದಂಥ ಕಾಯಕ. ಹನುಮ ನಿಂತಿರ್ತಕ್ಕಂಥ ಸಾನ್ನಿಧ್ಯ, ಹನುಮನ ಪ್ರತಿಷ್ಠಾಪನಾ ಬ್ರಹ್ಮ ಕಲಶೋತ್ಸವದ ಆ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಿಕ್ಕಾಗಿ ಮಂಗಳೂರಿನಿಂದ ಬಂದಿರತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಪ್ರಿಯದರ್ಶಿನಿಗೂ ಶ್ರೀ ರಾಮಚಂದ್ರನ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಹ್ವಾನ ಏನೋ ಕೊಡ್ಲಿಕ್ಕೆ ಬಂದಿದ್ದೀರಿ, ತುಂಬ ಸಂತೋಷ. ಆದರೂ ಆಹ್ವಾನ ಕೊಡಲಿಕ್ಕೆ ಬಂದವರ ಧ್ವನಿ ಕೇಳಬೇಕು, ಆ ಧ್ವನಿನ ಆಲಿಸಿದ್ರೆ ಒಂದು ಆನಂದ. ಮಾತಾಡಿ. ನಮಸ್ತೆ ವೀಕ್ಷಕರಿಗೆಲ್ಲರಿಗೂ. ಪರಂಗಿಪೇಟೆ ಬಂಟ್ವಾಳ ತಾಲೂಕಿನ ವಿಜಯನಗರದಲ್ಲಿ ಸರಿಸುಮಾರು 40 ವರ್ಷಗಳ ಹಿಂದೆ ಅಲ್ಲಿನ ಉತ್ಸಾಹಿ ಯುವಕರಿಂದ ಪ್ರಾರಂಭವಾಗಿರುವಂಥ ಅಂಗ ಸಾಧನೆಗೋಸ್ಕರ ಪ್ರಾರಂಭವಾಗಿರುವಂಥ ವ್ಯಾಯಾಮ ಶಾಲೆಯು ಕಾಲಕ್ರಮೇಣ ಅಲ್ಲಿರುವ ವೀರಾಂಜನೇಯನ ಕರ್ಣಿಕವು ಜಾಸ್ತಿಯಾದ ನಂತರ ಕ್ಷೇತ್ರವಾಗಿ ಪರಿವರ್ತನೆಯಾಗಿದೆ. ಪ್ರಶ್ನಾ ಚಿಂತನೆ ಮಾಡಿದಾಗ ಆ ಕ್ಷೇತ್ರವು ನೂತನವಾದ ದೇವಾಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಚಿಂತನೆ ಬಂತು. ಕಳೆದ 2022 ಡಿಸೆಂಬರ್ 25ನೇ ತಾರೀಕಿನಂದು ಅಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯಾಯಿತು. ಅದರ ಮೊದಲ ದಿನ 24ರಂದು ಸರಿಸುಮಾರು 6 ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಶ್ರೀರಾಮನಾಮ ತಾರಕ ಜಪಯಜ್ಞವನ್ನು ಮಾಡಿ 10-15 ಸಾವಿರ ಜನರನ್ನು ಸೇರಿಸಿ ಅದರ ಮರುದಿನ ಅಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲು
ಉಡುಪಿ ಅದಮಾರು ಮಠದ ಶ್ರೀ ಶ್ರೀ ಈಶಪ್ರಿಯ ಸ್ವಾಮೀಜಿಯವರಿಂದ ಶಂಕುಸ್ಥಾಪನೆಯಾಯಿತು. ಅಂಥ ಪುಣ್ಯಕ್ಷೇತ್ರದ ಈ ದೇವಸ್ಥಾನವು ಇದೇ 2024 ಜನವರಿ 21ರಿಂದ 26ರವರೆಗೂ ದೇವಸ್ಥಾನ ನಿರ್ಮಾಣ, ಬ್ರಹ್ಮಕಲಶ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಅಂತಹ ಪುಣ್ಯಕ್ಷೇತ್ರಕ್ಕೆ ಶ್ರೀ ಮಹರ್ಷಿ ಆನಂದ ಗುರುಜಿಯವರ ಭಕ್ತಾದಿಗಳು ಅಲ್ಲಿ ಅವರಿಗೋಸ್ಕರ ಕಾಯ್ತಿದ್ದಾರೆ, ಅವರ ಪಾದಚರಣದ ದರ್ಶನಕ್ಕೋಸ್ಕರ ಕಾಯ್ತಿದ್ದಾರೆ. ಅದರಿಂದ ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಮತ್ತು ಆಂಜನೇಯ ದೇವಸ್ಥಾನದ ಪರವಾಗಿ ಮತ್ತು ಊರಿನವರೆಲ್ಲರ ಪರವಾಗಿ ಆಹ್ವಾನಿಸಲಿಕ್ಕೆ ನಾವು ಬಂದಿದ್ದೇವೆ. ತುಂಬ ಸಂತೋಷ. ಬಹಳ ಅದ್ಭುತವಾದಂಥದ್ದು. ಏನೇ ಆದರೂ ಸದಾಕಾಲ ತುಳು ಮಾತಾಡುವಂಥ ನಾಲಿಗೆ ಮೇಲೆ ಕನ್ನಡವನ್ನು ಪದಗಳನ್ನು ಹಿಡಿತದಲ್ಲಿಟ್ಟು ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ರಿ. ಯಾಕೆಂದರೆ ಮಂಗಳೂರು ಭಾಗ ಅಂದರೆ ಅಲ್ಲಿ ತುಳು ಪ್ರದೇಶ, ಅಲ್ಲಿ ತುಳು ಮಾತಾಡೋದೇ ಜಾಸ್ತಿ ಅಲ್ವಾ? ನೀವು ಸಹಜವಾಗಿ ಮಾತಾಡೋದು ತುಳು ಭಾಷೆನೇ ಮಾತಾಡೋದು. ಎಂಚ ಉಂಡ್ರೆ ಏನದು? ಎಂಚ ಉಳ್ಳಾರು. ಎಂಚ ಉಳ್ಳಾರು ಅಂದರೆ ಹೇಗಿದ್ದೀರಿ ಅಂತನ. ನಾನು ಕಲ್ತ್ಕೋಬೇಕು ತುಳು ಅಂತ ಆಸೆ ಇದೆ, ಆದರೆ ಪ್ರಿಯಾ ವಿಜಿ ಬಂದಾಗ ಈ ಸತಿ ಅಭ್ಯಾಸ ಮಾಡ್ತೇನೆ. ಎಂಚ ಉಳ್ಳಾರು ಅಂತ ನಾನು ಬಂದ ತಕ್ಷಣ ಅದನ್ನೇ ಕೇಳ್ತೇನೆ ಇನ್ಮೇಲೆ. ಒಳ್ಳೇದಾಗಲಿ. ಹಾಂ, ಎಂಚ ಉಳ್ಳಾರ ಅಂತ. ಒಳ್ಳೇದಾಗಲಿ. ಈ ಹನುಮನ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ಅದೇ ಸಮಯಕ್ಕೆ 26ನೇ ತಾರೀಕು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಅಂದರೆ ಕುಕ್ಕೆ ಮಠದ ಅಲ್ಲಿನ ಸ್ವಾಮಿಗಳು ಬರ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ವಿದ್ಯಾಪ್ರಸನ್ನ ತೀರ್ಥರಲ್ಲ, ಆವತ್ತೇ ಅವ್ರದ್ದು ಇರೋದು. ನಾನು ಅವ್ರ ಜೊತೆಯಲ್ಲಿರೋದು ನನಗೆ ಬಹಳ ಭಾಗ್ಯ. ಒಳ್ಳೆಯದಾಗಲಿ, ನಾನು ಖಂಡಿತ ಬರ್ತೇನೆ. ಗುರುಗಳೇ, ನೀವು ಮತ್ತೆ ಮತ್ತೆ ಮಂಗಳೂರಿಗೆ ಬರಬೇಕು. ನಿಮ್ಮ ಭಕ್ತರು ಮಂಗಳೂರಿನಲ್ಲಿ ತುಂಬ ಜನ ಕಾಯ್ತಿದ್ದಾರೆ ನಿಮ್ಮ ದರ್ಶನಕ್ಕೋಸ್ಕರ. ನಿಮ್ಮಿಂದಾಗಿ ನಮ್ಮ ಊರಿಗೂ ನಿಮಗೂ ಎಲ್ಲರಿಗೂ ಶುಭವನ್ನುಂಟು ಮಾಡುವಂತೆ ಹಾರೈಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಒಳ್ಳೆಯದಾಗಲಿ. ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬಂದಿರಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಗುರುಜಿಯವರನ್ನೇನೋ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಟ್ರು. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದೇ ಬರ್ತಕ್ಕಂಥ 26 ಜನವರಿ ಗುರುಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವಿಜಯನಗರದ ಪರಂಗಿಪೇಟೆಯ ಬಂಟ್ವಾಳ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ. ನೂತನವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಉದ್ಘಾಟನಾ ಸಮಾರಂಭ ಮತ್ತು ಪ್ರತಿಷ್ಠಾಪನಾ ಸಮಾರಂಭ ಮತ್ತು ಬ್ರಹ್ಮ ಕಳಶಾಭಿಷೇಕ, ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇದೆ. ಮಂಗಳೂರಿನ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲಿರ್ತಕ್ಕಂಥ ಊರಿನ ಗ್ರಾಮಸ್ಥರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಇದೆ. ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ಭೇಟಿ ನೀಡಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇದು ಗುರುಗಂಜಹಳ್ಳಿಯಿಂದ ಹೊಳೆನರಸೀಪುರ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಹಾಸನ ಡಿಸ್ಟಿಕ್ಕು. ನಮ್ಮ ಅಪ್ಪಾಜಿ ಹತ್ರ ಮಾತಾಡುವಂತ್ರಿ. ತಮ್ಮ ಹೆಸರು ತಿಳ್ಕೊಬೋದಾ? ನಮ್ಮ ಹೆಸರು ರೂಪಾ ಅಂತ. ರೂಪಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಆಯ್ತು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮ್ಮ ಹೆಸರು ರೂಪಾ ಅಂತ. ಹೇಳಮ್ಮ. ನಮ್ಮ ಯಜಮಾನ್ರ ಹೆಸರು ಕುಮಾರ್ ಅಂತ. ಹ್ಞೂ. ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆ ಗುರುಜಿ. ಏನು ಸಮಸ್ಯೆ ಆಗ್ತಾ ಇದೆಯಮ್ಮ? ಎಷ್ಟೇ ಕಷ್ಟಪಟ್ರು ಹಣಕಾಸಿಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಗುರುಜಿ. ಏನು ಕೆಲಸ ಮಾಡ್ತಾರೆ ಮನೆಯವರು? ಮನೇಲಿ ದುಡಿಯೋದು ಒಬ್ಬರೇನಾ? ಅವ್ರೊಬ್ರೇ ಗುರುಜಿ ದುಡಿಯೋದು. ಅಂಗಡಿನೂ ಮಾಡ್ದೋ, ಅದ್ರಲ್ಲೂ ಏನು ಯಾವಾರ ಕೈ ಎತ್ತಲಿಲ್ಲ. ಮತ್ತೆ ಗಾಡಿ ತಗೊಂಡ್ರು ಅದೇ ಬಿಸ್ನೆಸ್ ಮಾಡೋದು, ಮರ ಗಿರ ಕೂದು ಬಿಸ್ನೆಸ್ ಮಾಡ್ತಾರಲ್ಲ ಗುರುಜಿ, ಅದನ್ನು ತಗೊಂಡ್ರು. ಅದ್ರಲ್ಲೂ ಏನು ಕೈ ಎತ್ತಲಿಲ್ಲ. ಮತ್ತೆ ಈಗ ಅಂಗಡಿನೂ ನಾವು ಈಗ ನಡೆಸ್ತಾ ಇಲ್ಲ, ಬಾಟ್ಲಾಕಿದೀವಿ. ಇದು ಗಾಡಿ ಇಲ್ವಾ ಈಗ. ಮತ್ತೆ ಹೊರಗಡೆ ಹೋಗಿ ದುಡಿತೀನಿ ಅಂತ ಹೋಗವ್ರೆ. ಅಲ್ಲಮ್ಮ, ಅಂಗಡಿ ವ್ಯಾಪಾರ ಆಗ್ತಾ ಇಲ್ವಾ ತಾಯಿ? ಈ ಅಂಗಡಿಲಿ ವ್ಯಾಪಾರ ಆಗುತ್ತೆ ಗುರುಜಿ, ಮತ್ತೆ ಹಾಕಕ್ಕೆ ಬಂಡವಾಳ ಕೈಯಲ್ಲೇ ದುಡ್ಡು ಉಳಿತೇ ಇಲ್ಲ. ಅಂದ್ರೆ ವಸ್ತು ಖರ್ಚಾಗತ್ತೆ, ಅಲ್ಲಿ ಹೋದ್ಮೇಲೆ ದುಡ್ಡು ಬಂದಿರುತ್ತೆ, ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ. ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ತುಂಬಾ ಜಾಸ್ತಿ ಸಾಲ ಆಗ್ಬಿಟ್ಟೈತೆ. ಎಲ್ಲಾದ್ರಲ್ಲೂ ಮನೆ ಮೇಲೂ ತಗೋಬಿಟ್ಟಿದೀವಿ ಲೋನ. ಎಲ್ಲಾದ್ರಲ್ಲೂ ಪ್ರಾಬ್ಲಮ್ ಜಾಸ್ತಿ ಆಗಿ ಹೆವಿ ಆಗ್ಬಿಟ್ಟೈತೆ ಗುರುಜಿ. ಅದು ಸಾಲ್ವ್ ಆಗ್ತಾನೆ ಇಲ್ಲ. ಸ್ವಲ್ಪ ಇದ್ದಿದ್ದು ತುಂಬಾ ಜಾಸ್ತಿ ಆಗ್ಬಿಟ್ಟೈತೆ.
ಅದೇ ಒಬ್ರಿಗೆ ಸಾಲ ತೀರ್ಸಕ್ಕೆ ಇನ್ನೊಬ್ಬರ ಹತ್ರ ತಗೋ, ಅವ್ರ ಹತ್ರ ಸಾಲ ತೀರ್ಸಕ್ಕೆ ಇನ್ನೊಬ್ಬರ ಹತ್ರ ತಗೋ, ಬಡ್ಡಿಗೆ ಬಡ್ಡಿ ಬೆಳೀತಾ ಹೋಗುತ್ತೆ. ಕೊನೆಗೆ ಹಂಗೆ ಆಗ್ತೈತೆ. ಸಾಲ ತೀರ್ಸಕ್ಕಾಗ್ದಿರ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಒದ್ದಾಡ ಪರಿಸ್ಥಿತಿ ಮತ್ತೆ ಬಂದು ಇವಾಗ ಮತ್ತೆ ಅವರು ಹೊರಗಡೆ ದುಡಿತೀನಿ ಅಂತ ಹೋಗೋರೆ ಗುರುಜಿ. ಅಲ್ಲಿ ಯಾವುದು ಏನು ಒಂದು ಗೊತ್ತಾಯ್ತೇ ಇಲ್ಲ. ಅವ್ರ ಹೆಸರು ಅಥವಾ ಅವ್ರ ನಕ್ಷತ್ರ ಏನಮ್ಮ? ಕುಮಾರ್ ಅಂತ. ಕುಮಾರ್ ಅಂತ. ಹಾ ಅಂದರೆ ಅವ್ರದ್ದು ಮೃಗಶಿರ ನಕ್ಷತ್ರ, ಮಿಥುನ ರಾಶಿನ? ಹೌದು. ಸ್ವಲ್ಪ ದಿವಸ ವೆಯ್ಟ್ ಮಾಡಮ್ಮ. ಸ್ವಲ್ಪ ದಿವಸ. ಕುಮಾರನವ್ರ ಮನಸ್ಸು ಯಾವಾಗಲೂ ಚಂಚಲತೆ ಜಾಸ್ತಿ ಇರುತ್ತೆ, ಸ್ಥಿಮಿತತೆ ಇರಲ್ಲ. ಯಾಕೆ ಅಂದರೆ ಒಂದು ಸ್ಥಿಮಿತವಾಗಿದ್ದು ನಾನು ಇಂಥದ್ದನ್ನು ಮಾಡಬೇಕು, ಇದರಲ್ಲೇ ಬದುಕಬೇಕು, ಇದರಲ್ಲೇ ನಾನು ಅಭಿವೃದ್ಧಿ ಕಾಣಬೇಕು ಅಂದರೆ ಆಗತ್ತೆ. ಆದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ, ಯಾವುದೇ ಆದರೂ ಸಹಿತ ಪ್ರಾರಂಭದಲ್ಲಿ ಏನು ಜೋಶ್ ಇರುತ್ತೋ ಅದಾದಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿಬಿಡ್ತಾರೆ. ಇದಿನ್ನೂ ಬರ್ತಕ್ಕಂಥ ಮೇ ತಿಂಗಳವರೆಗೂ ಹೀಗೆ ಇರುತ್ತೆ. ಹೋಗ್ತಾವ್ರೆ ಗುರುಜಿ. ಅದೇಮ್ಮ, ಈ ಮೇ ತಿಂಗಳವರೆಗೂ ಹೀಗೆ ಅವರ ಭವಿಷ್ಯತ್ತಲ್ಲಿದೆ. ಮೇ ತಿಂಗಳಾದ್ಮೇಲೆ ಬದಲಾವಣೆ ಕಾಣುತ್ತೆ. ಮತ್ತೆ ಹೇಳಿದ ಮಾತನ್ನು ಕೇಳಲ್ಲ ಗುರುಜಿ, ನನ್ನ ಮಾತನ್ನು ಕೇಳಲ್ಲ, ಡ್ರಿಂಕ್ಸ್ನು ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಅದೇ ಮತ್ತೆ ಕಷ್ಟಪಟ್ಟು 3 ಕಾಸು ಸಂಪಾದನೆ ಮಾಡಿ ಅದನ್ನು ಕುಡಿತಕ್ಕೆ ಇಟ್ಟುಬಿಟ್ರೆ ಡ್ರಿಂಕ್ಸ್ ಮಾಡ್ರೆ ಪ್ರಯೋಜನ ಏನಿದೆ? ಹಾಗಾಗಿ ಮೊದಲು ನೋಡಮ್ಮ, ಕುಡಿತದ ಚಟ ಕಲಿಬೇಕಾದ್ರೆ ಅದನ್ನು ಬೇರೊಬ್ಬರು ಕುಡಿಸಿ ಅಭ್ಯಾಸ ಮಾಡಿಸ್ತಾರೆ. ಬೇರೊಬ್ಬರು ಅವ್ರ ದುಡ್ಡಲ್ಲಿ ಕೊಡಿಸಿ ಅವ್ರ ಜೊತೆಲಿ ಇಟ್ಕೊಂಡು ಅಭ್ಯಾಸ ಮಾಡಿಸ್ತಾರೆ. ಆಮೇಲೆ ಇವರು ಮನೆಗಿರೋ ವಸ್ತುಗಳನ್ನ ತೊಗೊಂಡು ಮಾರಿ ಇವರು ಇನ್ನೊಬ್ಬರು ಕೊಡ್ಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಒಬ್ಬರನ್ನ ಉದ್ಧಾರ ಮಾಡೋಕ್ಕೆ ಇನ್ನೊಬ್ಬರನ್ನ ಉದ್ಧಾರ ಮಾಡೋದು ಮತ್ತೊಬ್ಬರು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಾಮ್ರಾಜ್ಯ ಹಾಗೇ ಇದೆ. ಅದು ಇರಲಿ, ತಲೆ ಕೆಡಿಸ್ಕೋಬೇಡ. ಮೇವರೆಗೂ ನೀವು ನಿನ್ನ ಸ್ವರತರಂಗ ಪ್ರಕಾರ ಮೇವರೆಗೂ ನಿಮ್ಮ ಕಷ್ಟಗಳಿಗಿದೆ. ಮೇ ದಾಟಿದ್ರೆ ಅನುಕೂಲ ಆಗುತ್ತೆ ಅಂತ ನಿನ್ನ ಪ್ರಶ್ನೆ ನಿನ್ನ ಸ್ವರದಲ್ಲಿರೋದ್ರಿಂದ ನಿನ್ನಿಷ್ಟವಾಗಿರ್ತಕ್ಕಂಥ ದೇವರಿಗೆ ಪ್ರತಿ ಮಂಗಳವಾರ ಒಂದು 5 ಮಂಗಳವಾರ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಮನೆ ದೇವರಿಗೆ ಒಂದೆರಡು ಧೂಪದೀಪ ಅಣಿಸಿ ಪ್ರಾರ್ಥನೆ ಮಾಡು. ಆದಷ್ಟು ಬೇಗ ಈ ಸಮಸ್ಯೆಗಳು ಕಷ್ಟಗಳು ದೂರ ಆಗುತ್ತೆ. ಒಳ್ಳೆಯದಾಗುತ್ತೆ. ಹೊರಗಡೆ ಅಂತ ಹೋಗೋರೆ ಗುರುಜಿ, ಅಲ್ಲಿ ಯಾವ್ದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಏನು? ಹೊರಗಡೆ ಅಂತ ಹೋದಾಗ ನಮಗೆ ಬೇಕು ಅಂದಿದ್ದೆಲ್ಲ ಸಿಗೋದಿಲ್ಲ. ಅಲ್ಲಿ ಆಯ್ಕೆ ಬದುಕು ಏನಕ್ಕಾಗಿ ಹೋಗಿದ್ದಾರೆ ಅನ್ನೋದು ಅಷ್ಟೇ ಬೇಕಾಗಿರುತ್ತೆ. ಆದರೆ ಅವ್ರು ಏನೇ ಮಾಡಿದ್ರೂ ಮೇವರೆಗೂ ಸ್ವಲ್ಪ ಕಷ್ಟನೇ ಇರೋದ್ರಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು. ಅದರ ಮಧ್ಯೆ ಈ ಕುಡಿತದ ಅಭ್ಯಾಸ ಇರೋದ್ರಿಂದ ಎಲ್ಲಿ ಕುಡಿದು ಮಲಗಿಬಿಟ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತಲ್ಲಮ್ಮ. ಅವ್ರಿಗೆ ಹೇಳು, ಆದಷ್ಟು ಜವಾಬ್ದಾರಿ ಇರಲಿ, ಜಾಗೃತೆಯಲ್ಲಿಗಿರಿ ಅಂತ. ಯಾಕೆಂದರೆ ಟೈಮ್ ಸರಿಯಿಲ್ಲ ಅಂದಾಗ ಯಾರೋ ಮಾಡೋ ತಪ್ಪು ಇವ್ರ ತಲೆ ಮೇಲೆ ಬಿದ್ದುಬಿಡುತ್ತೆ. ಆಮೇಲೆ ಆ ನೋವು ಅನುಭವಿಸ್ಬೇಕಾಗತ್ತೆ. ಜೋಪಾನ, ಎಚ್ಚರ ಇರಲಿ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಈಗ ನಮಗೇನು ತಿಳಿಸ್ಕೊಡ್ತೀರಾ? ಮುಖ್ಯವಾಗಿ ತಿಳಿಸಬೇಕಾದ ವಿಚಾರನೂ ಇವತ್ತಿದೆ. ಯಾಕೆಂದರೆ ಕಳೆದ 4-5 ದಿನಗಳಿಂದ ಯಾವಾಗ ನಾನು ಈ ಸಾಲಿಗ್ರಾಮ ಮತ್ತು ಮೃತ್ತಿಗೆ ಪ್ರಸಾದದ ಬಗ್ಗೆ ತಿಳಿಸ್ತಿಲ್ವೋ ಸಾಕಷ್ಟು ಜನ ಆಶ್ರಮಕ್ಕೆ ಕರೆ ಮಾಡ್ತಿದ್ದಾರೆ. ಮೃತ್ತಿಗೆ ಪ್ರಸಾದದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ. ಯಾಕೆಂದರೆ ಇಷ್ಟು ಮಾಹಿತಿ ಇದರ ಬಗ್ಗೆ ನಾನು ಕೊಡ್ತಾನೇ ಇದ್ದೇನೆ. ಆದರೂ ಇನ್ನೂ ಇದರ ಬಗ್ಗೆ ಒಂದು ಕುತೂಹಲ ಇದೆ. ಯಾಕೆಂದರೆ ಕೆಲಸ ಕಾರ್ಯಗಳಾಗಿರ್ತಕ್ಕಂಥವರು ಆದಂತಹ ಧ್ವನಿ ಹೇಳ್ಕೊಳ್ಳುವಂಥದ್ದು, ಈ ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಬಾಯಿಂದ ಬಾಯಿ ಹರಡುವಂಥದ್ದು. ನಾನು ಇಂಥ ಕ್ಷೇತ್ರಕ್ಕೆ ಹೋದೆ, ಈ ಕ್ಷೇತ್ರದಲ್ಲಿ ನನಗೆ ಇಂಥದ್ದು ಅನುಕೂಲ ಆಯಿತು, ಈ ಮೃತ್ತಿಗೆ ತೊಗೊಂಡೆ, ಈ ಮೃತ್ತಿಗೆ ಪ್ರಸಾದದಿಂದ ನನ್ನ ಜೀವನಕ್ಕೊಂದು ಬೆಳಕಾಯಿತು ಅಂತಕ್ಕಂಥದ್ರ ಮಾತು ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಆದರೂ ಇದರಲ್ಲಿ ಒಂದು ಕ್ಲಾರಿಟಿ ಬೇಕಾಗಿದೆ. ನಾವು ನಾನ್ ವೆಜ್ ಊಟ ಮಾಡ್ತೀವಲ್ವ, ನಾನ್ ವೆಜ್ ತಿನ್ನೋರು ಈ ಸಾಲಿಗ್ರಾಮನ ತೊಗೊಂಡು ಹೇಗೆ ಪೂಜೆ ಮಾಡೋದು, ಈ ಮೃತ್ತಿಗೆ ತೊಗೊಂಡು ಹೇಗೆ ಪೂಜೆ ಮಾಡೋದು ಅನ್ನೋ ಒಂದು ಮನಸ್ಸಿದೆ. ಇದಕ್ಕೆ ತಕ್ಕ ಉತ್ತರ ಇಷ್ಟೇ. ನೀವು ನಿಮ್ಮ ಆಹಾರ ಪದ್ಧತಿಗಳು ಏನಾದರೂ ಇರಲಿ, ಆದರೆ ಮಾಡುವ ಪೂಜಾನುಷ್ಠಾನನ ಲೋಪಬಾರದಿರ ಮಾಡಿ. ಹೇಗೆ? ಬೆಳಗ್ಗೆ ಸ್ನಾನ ಆದ ನಂತರ ಈ ಮೃತ್ತಿಗೆ ಬಾಕ್ಸನ್ನು ದೇವ್ರ ಹತ್ರ ಇಟ್ಟು 2 ದೀಪ ಹಚ್ಚಿ ನಮಸ್ಕಾರ ಮಾಡಿ, 1 ಹನಿ ಜೇನುತುಪ್ಪ ಅಥವಾ ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ದೇವ್ರ ನೈವೇದ್ಯ ಮಾಡಿ. ನೈವೇದ್ಯ ಆದ ನಂತರ ಆ ಪ್ರಸಾದವನ್ನು ತಾವು ತಮ್ಮ ಮಕ್ಕಳು ಸ್ವೀಕರಿಸಿ. ಜಾಸ್ತಿ ಇದ್ದರೆ ಒಂದಷ್ಟು ಇರುವೆಗಳಿಗೂ ಹಾಕಿ. ಇದನ್ನು 48 ದಿವಸ ಈ ಮೃತ್ತಿಗೆಯನ್ನು ತೆಗೆದುಕೊಂಡು ಭೂಮಿ ಸಮಸ್ಯೆ ಇರಲಿ, ವಾಸ್ತು ಸಮಸ್ಯೆ ಇರಲಿ, ಮಕ್ಕಳ ವಿದ್ಯಾಭ್ಯಾಸ ಇರಲಿ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಮಸ್ಯೆಯನ್ನು ಇದರ ಮುಂದೆ ಹೇಳಿಕೊಂಡು ನನ್ನ ಕಷ್ಟ ಇದೆ, ಈ ಕಷ್ಟದಿಂದ ಬೇಗ ಹೊರಗಡೆ ಬರಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೆ ಖಂಡಿತ ಹೇಳ್ತೇನೆ, ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೃತ್ತಿಗೆ ಬೇಕು ಅನ್ನೋರು ಫೋನ್ ಮಾಡಿ ಕರೆ ಮಾಡಿ ನಮಗೆ ಬೇಕು ಅಂತ ಕೇಳೋದಕ್ಕಿಂತ ಒಂದು ನಂಬರ್ನ ನಾನು ನಿಮಗೆ ಕೊಟ್ಟರೆ ಆ ನಂಬರ್ಗೆ ನೀವು ಬರೀ ವಾಟ್ಸಪ್ ಮಾಡಬೇಕಷ್ಟೇ. ನಾವು ಇಂಥ ಕಡೆಯಿಂದ ಕೇಳ್ತಾ ಇದ್ದೀವಿ ಅನ್ನೋ ಅಪೇಕ್ಷೆಯನ್ನು ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರು ಇದನ್ನು ಬರೆದು ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ನಿಮಗೆ ಪ್ರತಿಕ್ರಿಯೆಗಳು ಸಿಗ್ತಾ ಹೋಗುತ್ತೆ. ಯಾಕೆಂದರೆ ನೀವು ಕರೆ ಮಾಡಿದಾಗ ಆಶ್ರಮದಲ್ಲಿ ಫೋನ್ ಎತ್ಕೊಳ್ಳೋಕ್ಕಾಗದಿರೋ ಇರ್ತಕ್ಕಂಥದ್ದು, ನನಗೆ ಮಾಮೂಲಿ ಬರುವಂಥ ಫೋನ್ ಕರೆಗಳನ್ನೇ ತೊಗೊಳಕ್ಕಾಗದಿದ್ದಾಗ ಇನ್ನು ಇಂತಹ ಪರಿಸ್ಥಿತಿನಲ್ಲಿ ವಾಟ್ಸಪ್ಪಿಗೆ ಬಂದರೆ, ವಾಟ್ಸಪ್ ಅಂದರೆ ಅದು ಯಾವಾಗ ಬೇಕಾದ್ರೂ ಓಪನ್ ಮಾಡ್ಕೋಬೋದು. ಇವತ್ತಿನ ಟೆಕ್ನಾಲಜಿ ಚೆನ್ನಾಗಿದೆ. ಹಿಂದೆ ಸ್ವಲ್ಪ ದಿವಸ ವಾಟ್ಸಪ್ಪರೇ ಅದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಾಗಾಗಿ ತುಂಬ ಜನಕ್ಕೆ ಅದೊಂದು ರಾಂಗ್ ಇನ್ಫಾರ್ಮೇಷನ್ ಹೋಯಿತು. ನಾವು ವಾಟ್ಸಪ್ ಮಾಡಿದ್ರೂ ನಮಗೆ ಸರಿಯಾಗಿ ಪ್ರತಿಕ್ರಿಯೆ ಬರ್ತಿಲ್ವಲ್ಲ ಅಂತ. ಆದರೆ ಈಗ ಚಿಂತನೆ ಮಾಡಬೇಡಿ, ಮುಂದಿನ ಭಾಗದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಡ್ತೀನಿ.
ಆ ನಂಬರ್ಗೆ ನೀವು ಕರೆ ಮಾಡಿ, ಅಂದರೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಮೆಸೇಜನ್ನು ಕಳಿಸಿ, ಖಂಡಿತ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಸಿಗುತ್ತೆ. ಆದರೆ ಮಹಾಮೃತ್ತಿಗೆ ಮಾತ್ರ ನಿಜಕ್ಕೂ ಅದ್ಭುತವಾಗಿದೆ. ಈ ಮೃತ್ತಿಗೆ ಪ್ರಸಾದ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹಕ್ಕೆ ಇದು ಪಾತ್ರರಾಗಿ ಇದರಲ್ಲಿರ್ತಕ್ಕಂಥ ವಿಶೇಷತೆ ನಿಮ್ಮ ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿ ಆಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ರಕ್ಷಾಮಂಡಲದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ತಿಳಿಸ್ತಾ ಇದ್ರು. ಇನ್ನು ಈಗ ಶ್ರೀರಾಮ ಮಂದಿರದ ಪ್ರತಿಮೆಗೆ, ಶ್ರೀರಾಮಚಂದ್ರನಿಗೆ ಬಹಳ ವಿಶೇಷವಾಗಿ ಚಿಕ್ಕದಾಗಿ ಚುಟುಕಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಮತ್ತು ಆ ಬೋರಹ ಸ್ವಾಮಿಯ ನಂಬರನ್ನು ತಿಳಿಸ್ತೀನಿ ಅಂತಲೂ ಕೂಡ ತಾವು ಹೇಳಿದ್ರು. ಖಂಡಿತ. ಯಾಕೆಂದರೆ ಈ ವರಹದೇವರ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ ಇಡೀ ರಾಜ್ಯದಲ್ಲೇ ಒಂದು ಹೊಸ ಸಂಚಲನವನ್ನು ಮೂಡಿಸಿದೆ. ಯಾಕೆಂದರೆ ಆ ಮೃತ್ತಿಗೆಯಲ್ಲಿ ಅಂತಹದ್ದೊಂದು ಶಕ್ತಿ ಇದೆ. ಯಾಕೆಂದರೆ ಸಾಕಷ್ಟು ವನಸಿರಿಗಳಿಂದ ಸಂಗ್ರಹಿತವಾಗಿರ್ತಕ್ಕಂಥದ್ದು, ವನಸಿರಿಗಳು ಮೃತ್ತಿಗೆ ಜೊತೆಗೆ ಮಧ್ಯದಲ್ಲಿರ್ತಕ್ಕಂಥ ಪುಟ್ಟ ಸಾಲಿಗ್ರಾಮ, ಇದು ಗಂಡಕಿಯಿಂದಲೇ ಬಂದದ್ದು. ನೇಪಾಳ ಸಮೀಪ ಗಂಡಕಿಯಿಂದ ಬಂದಂತಹದ್ದು. ಸಮಸ್ಯೆಗಳ ಕಷ್ಟಕ್ಕೆ ಒಂದು ಸೂಕ್ತ ಪರಿಹಾರವಾಗಿರ್ತಕ್ಕಂಥದ್ದು. ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದ ಈ ಒಂದು ಅದ್ಭುತವಾದಂಥ ಸಾಲಿಗ್ರಾಮ ಇದು ಬೇಕು ಅನ್ನೋರು, ಈ ಮೃತ್ತಿಗೆ ಬೇಕು ಅಂತ ತಮ್ಮ ಅಪೇಕ್ಷೆ ಇದ್ದರೆ ತಾವು ಈ ನಂಬರ್ಗೆ ಕರೆ ಮಾಡಿ. ಈ ನಂಬರು ಇದು ವಾಟ್ಸಪ್ ಮಾತ್ರ. ಈ ವಾಟ್ಸಪ್ ಆದ್ದರಿಂದ ಈ ನಂಬರಿಗೆ ನೀವು ಕರೆ ಮಾಡಿದ್ರೆ ಕೊಡಪ್ಪ ಇಲ್ಲಿ ನಂಬರದು. ಯಾಕೆಂದರೆ ಏನೇ ಪರದೆ ಮೇಲಿದ್ದರೂ ಒಂದ್ಸತಿ ನಾನು ಹೇಳಬೇಕಲ್ವ, ಹೇಳಿದ್ರೆ ಚೆನ್ನ, ನೀವು ಮುಚ್ಚಿಟ್ಟುಬಿಟ್ರೆ ಏನು ಕೆಳಗಡೆ ಇರೋದು. ಹಾಂ, 9980520017 9980520171 ಹಾಂ 71 ಅಂದರೆ ತಪ್ಪು ಮಾಡಿದಿರಲ್ಲ. ಇಲ್ಲ ಗುರುಗಳೇ, ನಾವು ಕರೆಕ್ಟಾಗಿ ಬರೆದಿದ್ದೀವಿ. 17 ಇದೆ. ಇಲ್ಲ ಗುರುಗಳೇ, ಹೌದಾ? ಕರೆಕ್ಟಾಗಿ ಹೇಳಿಬಿಡಿ. ಹಾಂ, ಅಲ್ಲ ಅದು ಬ್ರಾಕೆಟ್ ಥರ ಆಗ್ಬಿಟ್ಟಿದೆ ಅಷ್ಟೇ ಗುರುಗಳೇ, ಒಂದಿದೆ ಅಲ್ಲಿ. ಬರೆಯುವಾಗ ತಪ್ಪು ಬರಿಬಾರ್ದು. ಹಾಂ ಗುರುಗಳೇ, 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. 9980520171. 9980520171. ಇಷ್ಟೇ ಇರತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ಆ 7 ಮಾತ್ರ ಅಪಾರ್ಥ ಮಾಡಿಕೊಂಡು ಮತ್ತೆ ಅದನ್ನು 1 ಅಂತ ಅಂದ್ಕೊಂಡು ಕರೆ ಮಾಡ್ತಕ್ಕಂಥದ್ದು, ವಾಟ್ಸಪ್ನ ಮುಖಾಂತರ ಸಂದೇಶವನ್ನು ಕಳಿಸ್ತಕ್ಕಂಥದ್ದು ಮಾಡಬೇಡಿ. ದೂರವಾಣಿ ಸಂಖ್ಯೆಯನ್ನು ನಾವು ನಮ್ಮ ಚಾನಲಿನ ಸ್ಕ್ರೀನ್, ಅಂದರೆ ನೀವು ತಾವೇನು ನೋಡ್ತಾ ಇದ್ದೀರಿ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಿಮ್ಮ ಟಿ ವಿ ಸ್ಕ್ರೀನ್ನಲ್ಲೂ ಕೂಡ ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಆ ನಂಬರನ್ನು ನಾವು ಹಾಕಿದ್ದೇವೆ, ಅದನ್ನು ಒಂದು ಫೋಟೋ ಹೊಡ್ಕೊಂಡ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಆ 171 ಆ 1 ಹಾಕಿ ಮಧ್ಯದಲ್ಲಿ ಪಾಪ ಒಬ್ಬರು ಆ ವ್ಯಕ್ತಿ ಬಹಳಷ್ಟು ನೋವನ್ನು ವ್ಯಕ್ತಪಡಿಸಿದ್ರು. ಅಯ್ಯೋ ಗುರುಗಳೇ, ಹಗಲು ರಾತ್ರಿ ನನ್ನನ್ನು ಬಿಡ್ತಾ ಇಲ್ಲ ಗುರುಗಳೇ, ಬಹಳಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ. ಹಾಗಾಗಿ ಯಾರೂ ಕೂಡ ಅಂಥ ತಪ್ಪಿನ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇಡ, ನಮ್ಮಿಂದ ಮತ್ತೊಬ್ಬರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಬೇಡ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ರಾಮಾಯ ನಮಃ, ರಾಮಚಂದ್ರಾಯ ನಮಃ, ರಘುವೀರ ಸಮರ್ಥಾಯ ನಮಃ, ಮಹಾರೂಪಾಯ ನಮಃ, ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ.
22ನೇ ತಾರೀಕು, ಇದೇ ಬರ್ತಕ್ಕಂಥ 22ನೇ ತಾರೀಕು ಅಯೋಧ್ಯೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ. ಇದೇ ಸಮಯದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಅದೇ 22ನೇ ತಾರೀಕು 11 ಗಂಟೆ ಸರಿಸುಮಾರು ರಾಮತಾರಕ ಹೋಮವನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ಶ್ರೀರಾಮಚಂದ್ರನ ಆರಾಧನಾ ಮಹೋತ್ಸವವನ್ನು ಆಶ್ರಮದಲ್ಲೂ ಸಹಿತ ಆಯೋಜನೆ ಮಾಡಿದ್ದೇವೆ. ಎಲ್ಲ ಭಕ್ತರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀವಿ. 22ನೇ ತಾರೀಕು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವದ ಶುಭ ದಿನ. ಮಹರ್ಷಿ ಮಂದಿರದಲ್ಲೂ ಸಹಿತ ರಾಮದೇವರಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು, ರಾಮತಾರಕ ಹವನವನ್ನು ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಬನ್ನಿ, ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಲ್ಲೂ ರಾಮರನ್ನು ಆರಾಧನೆ ಮಾಡೋಣ. ರಾಮ ಕೋದಂಡರಾಮ.